ಸ್ವಾಮಿ ರಾಜ್ಯ ಅಪ್ಪ ಕಲ್ವಾರಿ ಶಿಲ್ಪೆಯಲ್ಲಿ ರಕ್ತವನ್ನು ಸುರಿಸಿರುವಂತಹ ದೇವರು ಸ್ವಾಮಿ. ಕರೆಯಲ್ಪಟ್ಟ ದೇವರಿಗೆ ನಂಬಿಗಸ್ತರಾಗಿದ್ದರು, ಸಾಕ್ಷಿಗಳಾಗಿದ್ದರು, ವಿಧೇಯರಾಗಿದ್ದರು, ದೇವರ ಆಜ್ಞೆಗಳನ್ನು ಕೈಕೊಂಡರು, ದೇವರಲ್ಲಿ ಭಯಭಕ್ತುಳ್ಳವರಾಗಿ ಜೀವಿಸಿದ್ರು, ದೇವರ ವಾಗ್ದಾನವನ್ನು ನಂಬಿದ್ರು, ದೇವರ ವಾಗ್ದಾನಗಳನ್ನು ದೇವರು ನೆರವೇರಿಸುವ ತನಕ ಅವರ ಜೀವಿತದಲ್ಲಿ ಲೋಕದಲ್ಲಿ ಕಷ್ಟಗಳು ಬರಲಿ, ಸಮಸ್ಯೆಗಳು ಬರಲಿ, ನಿಂದೆಗಳು ಬರಲಿ, ಅವಮಾನಗಳು ಬರಲಿ, ಶೋಧನೆಗಳು ಬರಲಿ, ಯಾವುದಕ್ಕೆ ಭಯಪಡದೆ, ಹಿಂಜರಿಗೋಗದೆ, ಅಪನಂಬಿಕಸ್ಥರಾಗದೆ, ದೇವರಲ್ಲಿ ನಂಬಿಕೆಯಿಂದ ಪ್ರಾರ್ಥನೆಗಳನ್ನು ಮಾಡುತ್ತಾ, ದೇವರಿಗೆ ವಿಧೇಯರಾಗಿ, ದೇವರನ್ನು ಎದುರು ನೋಡುತ್ತಾ, ದೇವರಲ್ಲಿ ನಿರೀಕ್ಷೆ ಉಳ್ಳವರಾಗಿ, ದೇವರಲ್ಲಿ ಭರವಸೆ ಉಳ್ಳವರಾಗಿ, ನಾವು ನಂಬಿರುವ ದೇವರು ನಂಬಿಗಸ್ತನಾಗಿದ್ದಾನೆ, ನಿತ್ಯವೂ ನಿರಂತರ ಇರುವ ದೇವರಂತೆಯೇ ಪ್ರತಿನಿತ್ಯ ದೇವರನ್ನು ಆರಾಧಿಸುತ್ತಾ, ದೇವರಿಗೆ ವಿಶ್ವಾಸವುಳ್ಳವರಾಗಿ, ಭರವಸೆ ಉಳ್ಳವರಾಗಿ, ನಂಬಿಗಸ್ತರಾಗಿ, ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಸಹಿಸಿಕೊಂಡು ದೇವರಿಗೆ ಸಾಕ್ಷಿಗಳಾಗಿರುವುದರಿಂದ ದೇವರವರ ಜೀವಿತದಲ್ಲಿ, ಕುಟುಂಬದಲ್ಲಿ ಅಷ್ಟು ದೇವರು ಆಶೀರ್ವದಿಸಿದ. ಹಲ್ಲೆಲೂಯಾ. ಹೊಸ ವರ್ಷಕ್ಕೆ ಹೋಗುವುದಕ್ಕಾಗಿ ಕೂಡ 2026ನೇ ಇಸ್ವಿಗೆ ನಾವು ಕಾಲಿಡುವಾಗ ಒಂದು ತೀರ್ಮಾನಕ್ಕೆ ನಾವು ಬರೋಣ. ದೇವರೇ, ನಾನು ಕೂಡ ನಿನಗೆ ನಂಬಿಗಸ್ತನಾಗಿರುತ್ತೇನೆ. ನೀನು ನನ್ನನ್ನು ರಕ್ಷಿಸಿದೆ. ನನ್ನ ಪಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಆಕಾಶ ಭೂಮಿಗೆ ಮಧ್ಯಸ್ಥನಾಗಿ ರಕ್ತವನ್ನು ಸುರಿಸಿದ ದೇವರೇ, ಪ್ರಾಣವನ್ನು ಕೊಟ್ಟ ದೇವರೇ, ಜೀವ ಕೊಟ್ಟ ದೇವರೇ, ಕತ್ಲದಿಂದ ಬೆಳಕಿಗೆ ನನ್ನನ್ನು ನಡೆಸಿದ್ದಿ, ಅಜ್ಞಾನದಿಂದ ಜ್ಞಾನಕ್ಕೆ ನಡೆಸಿದ್ದಿ, ಲೋಕದಿಂದ ನನ್ನನ್ನು ಪ್ರತ್ಯೇಕಿಸಿದಿ, ನಿನ್ನ ಮಗನಾಗಿ ಮಗಳಾಗಿ ಆರಿಸಿಕೊಂಡಿದ್ದಿ. ದೇವರೇ, ನಾನು ನಿನಗೆ ಸಮರ್ಪಿಸಿಕೊಳ್ಳುತ್ತೇನೆ, ನಿನಗೆ ನಂಬಿಕೆಸ್ಥನಾಗಿ ಜೀವಿಸುತ್ತೇನೆ. ದೇವರೇ, ನಿನ್ನನ್ನೇ ನಿರೀಕ್ಷಿಸುತ್ತೇನೆ, ನಿನ್ನನ್ನೇ ಸೇವಿಸುತ್ತೇನೆ, ನಿನ್ನನ್ನೇ ಆರಾಧಿಸುತ್ತೇನೆ, ನಿನ್ನನ್ನೇ ಆಶ್ರಯಿಸಿಕೊಳ್ಳುತ್ತೇನೆ. ಒಂದು ಒಳ್ಳೆ ತೀರ್ಮಾನಕ್ಕೆ ಬರೋಣ ತೀರ್ಮಾನಕ್ಕೆ. 2025ನೇ ಇಸ್ವಿನಲ್ಲಿ ಮಾಡಿದ ತಪ್ಪುಗಳು ನಾನು ಮಾಡುವುದಿಲ್ಲ ಪ್ರಭು. ಬಲಹೀನನಾಗಿ ಜೀವಿಸಿದ್ದೇನೆ. 2026ನೇ ಇಸ್ವಿನಲ್ಲಿ ಬಲವಂತನಾಗಿ ಜೀವಿಸುತ್ತೇನೆ. ದೇವರೇ, 2025ನೇ ಇಸ್ವಿನಲ್ಲಿ ನಾನು ನಿನಗೆ ಅನೇಕ ದೇವರೇ ಅಪರಾಧಗಳು ಮಾಡಿದ್ದೇನೆ, ಅಪನಂಬಿಕಸ್ಥನಾಗಿ ಜೀವಿಸಿದೆ, ಅವಿಶ್ವಾಸಿಯಾಗಿ ಜೀವಿಸಿದ್ದೇನೆ, ಸರಿಯಾಗಿ ನಿನ್ನ ಆಲಯಕ್ಕೆ ವಾರ ವಾರ ಬರದೆ ನಿನ್ನನ್ನು ದುಃಖಪಡಿಸಿದ್ದೇನೆ, ನಿನ್ನನ್ನು ನೋವುಪಡಿಸಿದ್ದೇನೆ. ದೇವರೇ, ನಿನ್ನಲ್ಲಿ ಪ್ರಾರ್ಥನೆ ಮಾಡದೆ, ನಿನ್ನಲ್ಲಿ ಭರವಸೆ ಇಡದೆ ಮನುಷ್ಯರನ್ನು ನಂಬಿ ಮೋಸ ಹೋಗಿದ್ದೇನೆ. ದೇವರೇ, ನಿನಗೆ ನಂಬಿಗಸ್ತನಾಗಿ ನಾನು ಜೀವಿಸುತ್ತೇನೆ, ಸಮರ್ಪಣೆ ಉಳ್ಳವನಾಗಿ ಜೀವಿಸುತ್ತೇನೆ, ಸಾಕ್ಷಿ ಉಳ್ಳವನಾಗಿ ಜೀವಿಸುತ್ತೇನೆ. ನಿನ್ನನ್ನೇ ನಾನು ಎದುರು ನೋಡುತ್ತೇನೆ, ನಿನ್ನನ್ನೇ ನಿರೀಕ್ಷೆ ಉಳ್ಳವನಾಗಿರುತ್ತೇನೆ. ಹಲ್ಲೆಲೂಯಾ. ಸಮರ್ಪಿಸಿಕೊಳ್ಳೋಣ, ತೀರ್ಮಾನ ತೆಗೆದುಕೊಳ್ಳೋಣ. ತೀರ್ಮಾನ ತೆಗೆದುಕೊಳ್ಳುವಾಗ ದೇವರೇ ನನ್ನೊಂದಿಗೆ ಮಾತನಾಡು. ನಿನ್ನ ವಾಕ್ಯದಿಂದ, ನಿನ್ನ ವಚನದಿಂದ 2025 ಕೊನೆ ದಿನದಲ್ಲಿ, ಕೊನೆ ಸಮಯದಲ್ಲಿ ನಾವಿರುವಾಗ ದೇವರೇ, 2026ನೇ ಇಸ್ವಿಗೆ ನನ್ನೊಂದಿಗೆ ಮಾತನಾಡು. ನಾನೊಂದು ಒಳ್ಳೆ ತೀರ್ಮಾನ ತೆಗೆದುಕೊಳ್ಳುತ್ತೇನೆ. ನನ್ನ ತೀರ್ಮಾನಗಳು ತಾತ್ಕಾಲಿಕವಾದದ್ದಲ್ಲ. ನನ್ನ ತೀರ್ಮಾನ ಒಂದು ದಿನಕ್ಕೆ ಅಲ್ಲ, ನನ್ನ ತೀರ್ಮಾನ ಒಂದು ವಾರಕ್ಕೆ ಅಲ್ಲ, ನನ್ನ ತೀರ್ಮಾನ ಒಂದು ತಿಂಗಳಿಗಲ್ಲ. ನಾನು ತೆಗೆದುಕೊಳ್ಳುವ ತೀರ್ಮಾನ ದೇವರೇ ನಿನ್ನಲ್ಲಿ ನನ್ನ ಜೀವಿತ ಕಾಲವಲ್ಲ. ಹಲ್ಲೆಲೂಯಾ. ನನ್ನ ಜೀವಿತ ಕಾಲವೆಲ್ಲ ನಿನಗಾಗಿ ತೀರ್ಮಾನ ಉಳ್ಳವನಾಗಿ ಜೀವಿಸುತ್ತೇನೆ, ನಿನಗೆ ಸಮರ್ಪಣೆ ಉಳ್ಳವನಾಗಿ ಜೀವಿಸುತ್ತೇನೆ, ನಿನಗೆ ಸಾಕ್ಷಿ ಉಳ್ಳವನಾಗಿ ಜೀವಿಸುತ್ತೇನೆ. ದೇವರೇ, ನಿನಗೆ ಮಹಿಮಕರವಾಗಿ ಜೀವಿಸುತ್ತೇನೆ, ನಿನಗೆ ಮೆಚ್ಚುಗೆ ಉಳ್ಳವನಾಗಿ ಜೀವಿಸುತ್ತೇನೆ. ದೇವರೇ, ನಿನ್ನ ನಾಮವನ್ನು ಮಹಿಮಪಡಿಸುವವನಾಗಿ ಜೀವಿಸುತ್ತೇನೆ, ನಿನ್ನ ನಾಮವನ್ನು ಘನಪಡಿಸುವವನಾಗಿ ಜೀವಿಸುತ್ತೇನೆ. ಒಪ್ಪಿಸಿಕೊಳ್ಳೋಣ, ತೀರ್ಮಾನ ತೆಗೆದುಕೊಳ್ಳೋಣ. ನಾವು ತೆಗೆದುಕೊಳ್ಳುವ ತೀರ್ಮಾನಗಳು ದೇವರಿಗೆ ಮಹಿಮಕರವಾಗಿ ಜೀವಿಸಬೇಕು. ದೇವರಿಗೆ ನಂಬಿಗಸ್ತನಾಗಿ ನಾವು ಇಟ್ಟಿರುವ ಹೆಜ್ಜೆ ಹಿಂತಿರುಗಿ ಹೋಗಬಾರದು. ಅನೇಕ ಭಕ್ತರು ಒಳ್ಳೆ ತೀರ್ಮಾನಗಳು ತೆಗೆದುಕೊಂಡು, ಆದಿಕಾಂಡ ನಾವು ನೋಡುವಾಗ ಯೋಸೇಫನು ಒಳ್ಳೆ ತೀರ್ಮಾನ ತೆಗೆದುಕೊಂಡ. ದೇವರ ಸತ್ಯವೇದದಲ್ಲಿ ಓದುವಾಗ ದಾನಿಯೇಲನು ಒಳ್ಳೆ ತೀರ್ಮಾನ ತೆಗೆದುಕೊಂಡ. ರೂತನು ಒಳ್ಳೆ ತೀರ್ಮಾನ ತೆಗೆದುಕೊಂಡರು. ದೇವರಲ್ಲಿ ನಾವು ಕೂಡ ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಳ್ಳೋಣ. ದೇವರೇ, ನನ್ನ ಜೀವಿತ ತಾತ್ಕಾಲಿಕವಾದದ್ದಲ್ಲ,
ದೇವರು ನಮಗೆ ಶ್ರೇಷ್ಠವಾದ ಜೀವಿತ ಕೊಟ್ಟ, ಅಮೂಲ್ಯವಾದ ಜೀವಿತ ಕೊಟ್ಟ. ಈ ಲೋಕದಲ್ಲಿ ನಾನು ನಿನ್ನನ್ನು ಸೃಷ್ಟಿಸಿದ್ದೇನೆ, ಈ ಲೋಕದಲ್ಲಿ ನನಗೆ ಮಹಿಮಕರವಾಗಿ ಜೀವಿಸು. ದೇವರಿಗೆ ಮಹಿಮಕರವಾಗಿ ಜೀವಿಸೋಣ, ದೇವರಿಗೆ ಬೆಳಕಾಗಿ ಜೀವಿಸೋಣ, ದೇವರಿಗೆ ಮೆಚ್ಚುಗೆಯುಳ್ಳವರಾಗಿ ಜೀವಿಸೋಣ. ನಾವಿಟ್ಟಿರುವ ಹೆಜ್ಜೆ ಹಿಂತೆರೆಯದೆ ಹಿಂದೋಗದೆ, ದೇವರೇ ನನ್ನ ಹೆಜ್ಜೆಗಳು ನಿನ್ನನ್ನೇ ದೃಷ್ಟಿಸಿ, ನಾನು ಇಟ್ಟಿರುವ ಹೆಜ್ಜೆ ನಿನ್ನನ್ನೇ ಹಿಂಬಾಲಿಸುತ್ತೇನೆ ತೀರ್ಮಾನ ತೆಗೆದುಕೊಳ್ಳೋಣ. ದೇವರಲ್ಲಿ ವಾಕ್ಯದಲ್ಲಿ ದೇವರೇ ನನ್ನೊಂದಿಗೆ ಮಾತನಾಡು, ನೀವತ್ತು ನನ್ನನ್ನು ಎಚ್ಚರಿಸು. ಈ 2025ನೇ ಇಸ್ವಿ ದೇವರೇ ಕೊನೆ ವಾಗ್ದಾನ ವಾಕ್ಯ ನನಗೆ ಬರಲಿ ಕೃಪಾ. ನನ್ನ ಹೃದಯ ನಿನ್ನ ವಾಕ್ಯಕ್ಕಾಗಿ ತಿರುಗುತ್ತಾನೆ, ನನ್ನ ಮನಸ್ಸು ನನ್ನ ಜೀವಿತ ನಿನಗಾಗಿ ತಿರುಗುತ್ತಾನೆ ಅಂತೇಳಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ತೆಗೆರೆ ದೇವರ ವಾಕ್ಯ ನಮ್ಮ ಸತ್ಯವೇದಗಳನ್ನು ತೆಗೆದುಕೊಂಡು ದೇವರು ನಮ್ಮ ಸತ್ಯವೇದವನ್ನು ತೆಗೆದುಕೊಂಡು ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ತೆಗೆರೆ ದೇವರ ವಾಕ್ಯ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 41ನೇ ವಚನ. ಯಾರಾದರೂ ಬರುವುದ್ರಿ? ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 41ನೇ ವಚನ. ಆತನು ಅವನನ್ನು ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಅವನು ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಸಾಕು. ಹಲ್ಲೆಲೂಯಾ. ಸತ್ಯವೇದದಲ್ಲಿ 4 ವ್ಯಕ್ತಿಗಳನ್ನು ಪರಿಚಯ ಮಾಡುತ್ತಾರೆ. ಎಷ್ಟು ಮಂದಿ ವ್ಯಕ್ತಿಗಳನ್ನು ಕೇಳಬೇಕು? ಎಷ್ಟು ಮಂದಿ ಸತ್ಯವೇದದಲ್ಲಿ 4 ವ್ಯಕ್ತಿಗಳನ್ನು ಪರಿಚಯ ಮಾಡುತ್ತಾರೆ. ಪ್ರಾಮುಖ್ಯವಾದಂಥ ವ್ಯಕ್ತಿಗಳು, ಶ್ರೇಷ್ಠವಾದಂಥ ವ್ಯಕ್ತಿಗಳು. ಆ ವ್ಯಕ್ತಿಗಳು ಅವರಿಗಿರುವಂಥ ಉದ್ದೇಶ, ಅವರಿಗಿರುವಂಥ ಅಭಿಪ್ರಾಯ, ಅವರು ತೆಗೆದುಕೊಂಡಿರುವಂಥ ತೀರ್ಮಾನ, ಅವರ ಜೀವಿತದಲ್ಲಿ ಹೇಗೆ ಅವರು ದೇವರಲ್ಲಿ ಒಂದು ಒಳ್ಳೆಯ ಉದ್ದೇಶವುಳ್ಳವರಾಗಿ ದೇವರ ಬಳಿಗೆ ಬಂದು ಹೇಗೆ ಒಂದು ಒಳ್ಳೆ ಅಭಿಪ್ರಾಯದಿಂದ ದೇವರ ಬಳಿಗೆ ಬಂದು ಒಬ್ಬ ವ್ಯಕ್ತಿಯನ್ನು 4 ವ್ಯಕ್ತಿಗಳಲ್ಲಿ ಮೊದಲನೇ ವ್ಯಕ್ತಿ ಯಾರು ಹಿಡಿತಾನೋ? ಕುರುಡನಾಗಿದ್ದ. ಯಾರು? ಕುರುಡನಿತನು. ಕುರುಡನಾಗಿರುವಂತ ಈತನು ಯೇಸು ಕ್ರಿಸ್ತನ ಬಳಿಗೆ ಬಂದು ಕೂಗುತ್ತಾ ಇದ್ದಾನೆ, ದೇವರೇ ನನ್ನ ಮೇಲೆ ಕನಿಕರಿಸು, ದೇವರೇ ನನ್ನ ಮೇಲೆ ದಯೆ ತೋರಿಸು, ದೇವರೇ ನಿನ್ನ ಕೃಪೆ ನನಗೆ ಬೇಕು, ದೇವರೇ ನಿನ್ನ ದಯ ನನಗೆ ಬೇಕು, ದೇವರೇ ನಾನು ಕುರುಡನಾಗಿದ್ದೇನೆ, ಅನೇಕ ವರ್ಷಗಳಿಂದ ನಾನು ಕುರುಡನಾಗಿ ಜೀವಿಸ್ತಾ ಇದ್ದೇನೆ. ನಾನು ಕುರುಡನಾಗಿರುವುದರಿಂದ ನನ್ನ ತಂದೆ ತಾಯಿನನ್ನು ನೋಡದೆ ಆಗ್ತಾ ಇಲ್ಲ, ನನ್ನ ಹೆಂಡತಿಯನ್ನು ನೋಡದೆ ಆಗ್ತಾ ಇಲ್ಲ, ನನ್ನ ಅಣ್ಣ ತಮ್ಮರನ್ನು ನೋಡದೆ ಆಗ್ತಾ ಇಲ್ಲ, ನೀನು ಸೃಷ್ಟಿಸಿರುವ ಸೃಷ್ಟಿಯನ್ನು ನೋಡದೆ ಆಗ್ತಾ ಇಲ್ಲ ಪ್ರಭು. ದೇವರೇ ಎಲ್ಲರೂ ನಿನ್ನ ಮಹಿಮೆ ನೋಡ್ತಾ ಇದ್ದಾರೆ, ಎಲ್ಲರೂ ದೇವರೇ ದರ್ಶನ ಹೊಂದಿಕೊಳ್ಳುತ್ತಾ ಇದ್ದಾರೆ, ಎಲ್ಲರೂ ನಿನ್ನ ಸ್ಪರ್ಶನ ಹೊಂದಿಕೊಳ್ಳುತ್ತಾ ಇದ್ದಾರೆ, ದೇವರೇ ಎಲ್ಲರೂ ನಿನ್ನ ಸ್ವರೂಪ ನೋಡ್ತಾ ಇದ್ದಾರೆ, ದೇವರೇ ಎಲ್ಲರೂ ನಿನ್ನ ಆಶ್ಚರ್ಯ ಕಾರ್ಯಗಳು ನೋಡುತ್ತಾ ಇದ್ದಾರೆ, ಎಲ್ಲರೂ ನಿನ್ನ ಸೂಚಕ ಕಾರ್ಯಗಳು ನೋಡುತ್ತಾ ಇದ್ದಾರೆ. ದೇವರೇ ನಾನು ನಿನ್ನ ಬಳಿಗೆ ಬಂದಿದ್ದೇನೆ, ದೇವರೇ ನನಗೆ ದೃಷ್ಟಿ ಬರಬೇಕು ಪ್ರಭು. ಓ ದೇವರೇ ನಾನು ಕಣ್ಣುಗಳು ತೆರಲ್ಪಡಬೇಕು ಪ್ರಭು. ದೇವರೇ ನಾನು ಕುಟುಂಬವನ್ನು ಬಿಟ್ಟು ಮನೆಯನ್ನು ಬಿಟ್ಟು ದೇವರೇ ಕರ್ತನೆ ಎಲ್ಲರನ್ನು ನಾನು ಕಳೆದುಕೊಂಡು ಭಿಕ್ಷೆ ಬೇಡುತ್ತಾ ಇದ್ದೇನೆ. ದೇವರೇ ಕುರುಡನಾಗಿ, ಓ ಕರುಣಾಮಯನೇ ನನ್ನ ಮೇಲೆ ಕರುಣೆ ತೋರಿಸು, ದಯಾಮಯನೇ ನನ್ನ ಮೇಲೆ ದಯೆ ತೋರಿಸು ಅಂತೇಳಿ ಆ ಕುರುಡನು ಇರುವಂತ ಒಂದು ಒಳ್ಳೆ ಉದ್ದೇಶ, ಒಂದು ಒಳ್ಳೆ ಅಭಿಪ್ರಾಯ. ಆತನ ಕೂಗನ್ನು ದೇವರು ಕೇಳಿದ, ಆತನ ಕೂಗನ್ನು ದೇವರು ಸ್ಪರ್ಶನದಿಂದ ಶ್ರದ್ಧೆಯಿಂದ ಕೇಳಿದ. ಅಲ್ಲಿರುವಂತ ಜಂಗುಳ್ಳಿ ಕ್ರಿಸ್ತನನ್ನು ಹಿಂಬಾಲಿಸುವಾಗ, ಕ್ರಿಸ್ತನ ಶಿಷ್ಯರು ಕೂಡ ಕ್ರಿಸ್ತನನ್ನು ಹಿಂಬಾಲಿಸುವಾಗ ಈ ಕುರುಡನು
ಹಿಂಭಾಗದಿಂದ ಹಿಂದೆ ಕೂಗುತ್ತಾ ಬರುವಾಗ ಆವಾಗ ಶಿಷ್ಯರು ಹೇಳ್ತಾ ಇದ್ದಾರೆ, ಸ್ವಲ್ಪ ತಡಿ, ಕೂಗಬೇಡ, ಕ್ರಿಸ್ತನು ದೇವರ ಮುಂದೆ ಹೋಗ್ತಾ ಇದ್ದಾನೆ, ನೀನು ಕೂಗಬೇಡ ಅಂತೇಳಿ ಶಿಷ್ಯರು ಹೇಳುವಾಗ ಆವಾಗ ಯೇಸು ಕ್ರಿಸ್ತನು ಶಿಷ್ಯರನ್ನು ನೋಡಿದ ತಕ್ಷಣವೇ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಅವನಿಗೆ ಅಡ್ಡಿ ಮಾಡಬೇಡ್ರಿ, ನನ್ನ ಬಳಿಗೆ ಬರಕೊಡ್ರಿ, ಅವನಿಗೆ ನನ್ನ ಬಳಿಗೆ ಕರ್ಕೊಂಡು ಬರ್ರಿ ಅಂತ ಕೇಳಿದ. ಯೇಸು ಕ್ರಿಸ್ತನ ಶಿಷ್ಯರು ಕುರುಡನನ್ನು ಯೇಸು ಕ್ರಿಸ್ತನ ಬಳಿಗೆ ಕರ್ಕೊಂಡು ಬಂದಾಗ ಅವಾಗ ಯೇಸು ಕ್ರಿಸ್ತನು ಹೇಳುವಂತ ಒಂದು ಮಾತು, ನಾನು ನಿನಗೆ ಏನು ಮಾಡಬೇಕಂತೇಳಿ ಬಯಸ್ತಾ ಇದ್ದೀನಿ ಅಂತ ಕುರುಡನನ್ನು ಕೇಳಿದಾಗ ಕುರುಡನ ಹೇಳ್ತಾ ಇದ್ದಾನೆ, ದೇವರೇ ನನಗೆ ಕಣ್ಣು ಬರಬೇಕು ಪ್ರಭು, ನನಗೇನು ಬರಬೇಕು? ಕಣ್ಣು ದೃಷ್ಟಿ ಬರಬೇಕು, ನನಗೆ ದೃಷ್ಟಿ, ನಿನ್ನ ದೃಷ್ಟಿ ನನಗೆ ಬರೋದಾದರೆ ನನ್ನ ಕಣ್ಣುಗಳು ನಾನು ತೆರಲ್ಪಡಬೇಕು, ನನ್ನ ದೃಷ್ಟಿ ಬರೋದಾದರೆ ನಾನು ನಿನ್ನನ್ನು ನೋಡಬೇಕು ಪ್ರಭು, ನಾನು ನಿನ್ನ ಸ್ಪರ್ಶನ ಕಾಣಬೇಕು ದೇವರೇ, ನಿನ್ನ ಮಹಿಮೆ ನಾನು ಕಾಣಬೇಕು ದೇವರೇ, ನನಗೆ ಕಣ್ಣು ಬರುವುದರಿಂದ ನೀನು ನನಗೆ ದೃಷ್ಟಿ ಕೊಡೋದಾದ್ರೆ ನಾನು ನಿನ್ನನ್ನು ಆರಾಧಿಸಬೇಕು, ನಾನು ನಿನ್ನನ್ನು ಸ್ತುತಿಸಬೇಕು, ನಾನು ನಿನ್ನನ್ನು ಕೊಂಡಾಡಬೇಕು, ನಾನು ನಿನ್ನನ್ನು ಆರಾಧಿಸಬೇಕು, ನಾನು ನಿನ್ನನ್ನು ಹಿಂಬಾಲಿಸಬೇಕು ದೇವರೇ, ನನಗೆ ಕಣ್ಣು ದೃಷ್ಟಿ ಕೊಡು. ದೇವರೇನ್ ಮಾಡ್ತಾರೆ ಗೊತ್ತು? ಕರುಣೆ ಉಳ್ಳ ದೇವರು, ದಯಾಮಯನು, ಕೃಪೆ ತೋರಿಸುವ ದೇವರು ಆತನ ಕಣ್ಣುಗಳನ್ನು ಮುಟ್ಟಿ ದೃಷ್ಟಿ ಕೊಟ್ಟ, ಸ್ವಸ್ಥತ ಮಾಡಿ ಗುಣಪಡಿಸಿದ ನಂತರ ಆವಾಗ ತನಗೆ ಕಣ್ಣು ದೃಷ್ಟಿ ಬಂದ ನಂತರ ಆವಾಗ ಆತನು ದೇವರ ಮಹಿಮೆ ನೋಡ್ತಾನೆ, ದೇವರ ಪ್ರಸನ್ನತೆ ನೋಡ್ತಾನೆ, ದೇವರಲ್ಲಿರುವಂತ ಆ ಒಂದು ಸ್ಪರ್ಶನ ಹೊಂದಿಕೊಂಡು ದೇವರ ಶಕ್ತಿ ಅನುಭವಿಸುವಾಗ ಆವಾಗ ದೃಷ್ಟಿ ಬಂದ ನಂತರ ಆವಾಗ ತನಗೆ ಪರಿಜ್ಞಾನ ಬಂತು, ನಾನು ತಿರುಗಿ ನನ್ನ ಮನೆಗೆ ಹೋಗಬೇಕು, ತಿರುಗಿ ನನ್ನ ಹೆಂಡತಿ ಬಳಿಗೆ ಹೋಗಬೇಕು, ತಿರುಗಿ ನನ್ನ ಮಕ್ಕಳ ಹತ್ರ ಹೋಗಬೇಕು, ತಿರುಗಿ ನನ್ನ ಕುಟುಂಬದಲ್ಲಿ ಮತ್ತೆ ಹೋಗಿ ನಾನು ಜೀವನ ಮಾಡಬೇಕು. ನೋಡ್ರಿ, ದೇವರು ಕುರುಡನಾಗಿರುವ ಆತನಿಗೆ ದೇವರು ಬೆಳಕು ಕೊಟ್ಟ, ದೇವರು ದೃಷ್ಟಿ ಕೊಟ್ಟ, ದೇವರಾತ ನನಗೆ ಮತ್ತೆ ಬೆಳಕು ಕೊಟ್ಟು ತಿರುಗಿ ಒಳ್ಳೆ ಜೀವನ ಜೀವಿಸಲಿಕ್ಕೆ ದೇವರು ಒಂದು ಒಳ್ಳೆ ಅವಕಾಶ ಅವನಿಗೆ ಅನುಗ್ರಹಿಸ್ತಾನೆ. ಕುರುಡನಾಗಿರುವುದರಿಂದ ಆತನು ಬೆಳಕಿಗಾಗಿ ಬಯಸ್ತಾ ಇದ್ದಾನೆ. ಏನ್ ಬಯಸ್ತಾ ಇದ್ದಾನೆ? ಬೆಳಕು. ದೇವರೇ, ನಾನು ನೋಡಬೇಕು, ದೇವರೇ ಕರ್ತನೆ, ನಾನು ನಿನ್ನ ದೃಷ್ಟಿ ಕಾಣಬೇಕು, ನಾನು ನಿನ್ನ ಮಹಿಮೆ ನೋಡಬೇಕು. ಆತನಿಗಿರುವಂತ ಒಳ್ಳೆ ಅಭಿಪ್ರಾಯ, ಆತನಿಗಿರುವಂತ ಒಂದು ಒಳ್ಳೆ ಉದ್ದೇಶ. ಕುರುಡನಿಗೆ ಒಳ್ಳೆ ಅಭಿಪ್ರಾಯ, ಒಳ್ಳೆ ದೃಷ್ಟಿ, ಒಳ್ಳೆ ಉದ್ದೇಶ ಇರುವುದರಿಂದ ಈ 2026ನೇ ಇಸ್ವಿಗೆ ಹೋಗುವಾಗ ನಮಗಿರುವಂತ ಅಭಿಪ್ರಾಯವಿದೆ, ನಮಗಿರುವಂತ ಒಂದು ಒಳ್ಳೆ ಉದ್ದೇಶವಿದೆ. ವಾಟ್ ಯುವರ್ ಡಿಸೈರ್? ಏನು 2026ನೇ ಇಸ್ವಿಗೆ ನಾನು ಹೋಗುವಾಗ ದೇವರೇ ನನಗಿರುವಂತ ಒಂದು ಅಭಿಪ್ರಾಯ ಏನು? ಹೊಸ ವರ್ಷಕ್ಕೆ ಹೋಗುವಾಗ ಒಂದು ಒಳ್ಳೆ ತೀರ್ಮಾನದಿಂದ, ಒಂದು ಒಳ್ಳೆ ಅಭಿಪ್ರಾಯದಿಂದ, ಒಂದು ಒಳ್ಳೆ ಉದ್ದೇಶದಿಂದ ನಾನು ಜೀವಿಸಬೇಕು ಪ್ರಭು. ದೇವರೇ, 2025ನೇ ಇಸ್ವಿ ಜೀವಿಸಿದ ಹಾಗೆ ನಾನು ಜೀವಿಸದೆ ದೇವರೇ ನಿನ್ನಲ್ಲಿ ನಾನು ದೇವರೇ ಬೆಳಕುಳ್ಳವನಾಗಿ, ದೇವರೇ ನಿನ್ನ ಸ್ಪರ್ಶನ ಉಳ್ಳವನಾಗಿ, ದೇವರೇ ನಿನ್ನಲ್ಲಿ ನಾನು ನಿನಗಾಗಿ ದೇವರೇ ಮಹಿಮಕರವಾಗಿ ನಾನು ಜೀವಿಸಬೇಕು. ಇಂಥ ಒಂದು ಒಳ್ಳೆ ಅಭಿಪ್ರಾಯ, ಇಂಥ ಒಂದು ಒಳ್ಳೆ ಉದ್ದೇಶ, ಇಂಥ ಒಂದು ಒಳ್ಳೆ ತೀರ್ಮಾನಕ್ಕೆ ನಾವು ಬರೋಣ ಪ್ರೇರೆ. ಯಾವಾಗ ದೇವರಲ್ಲಿ ನಾವು ಒಂದು ಒಳ್ಳೆ ಉದ್ದೇಶವುಳ್ಳವರಾಗಿ, ಒಂದು ಒಳ್ಳೆ ಅಭಿಪ್ರಾಯವುಳ್ಳವರಾಗಿ, ಒಂದು ಒಳ್ಳೆ ಗುರಿಯುಳ್ಳವರಾಗಿ ನಾವು ಯಾವಾಗ ಕಾಲಿಟ್ಟು ಮುಂದೆ ಹೆಜ್ಜೆ ಇಟ್ಟು ನಾವು ಮುಂದೆ ಸಾಗುತ್ತೇವೋ, ನಾನು ಹೇಳುತ್ತೇನೆ, ನಮ್ಮ ಕಾರ್ಯವೆಲ್ಲ ದೇವರು ಸಫಲಪಡಿಸ್ತಾನೆ, ನಮ್ಮ ಕೆಲಸವೆಲ್ಲ ದೇವರು ಸಫಲಪಡಿಸ್ತಾನೆ. ನಮಗಿರುವಂತ ಒಂದು ಒಳ್ಳೆ ಅಭಿಪ್ರಾಯ ಬೇಕು, ಒಂದು ಒಳ್ಳೆ ಉದ್ದೇಶ ಬೇಕು. ನಮಗಿರುವಂತ ಒಂದು ಒಳ್ಳೆ ಅಭಿಪ್ರಾಯ ಏನು? ದೇವರ ವಿಷಯದಲ್ಲಿ, ದೇವರೇ ನಿನಗಾಗಿ ನಾನು ನಿನ್ನಲ್ಲಿ ಸೇವೆ ಮಾಡಲಿಕ್ಕೆ, ದೇವರೇ ನಿನ್ನಲ್ಲಿ ನನ್ನ ಜೀವಿತ ಬದಲಾಯಿಸಿಕೊಳ್ಳಲಿಕ್ಕೆ, ದೇವರೇ ನಿನ್ನಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ, ನಿನ್ನಲ್ಲಿ ದೇವರೇ ನಾನು ನಂಬಿಗಸ್ತನಾಗಿ ಜೀವಿಸಲಿಕ್ಕೆ, ದೇವರೇ ನಿನ್ನಲ್ಲಿ ಪ್ರತಿ ವಾರ ನಿನ್ನ ಆಲಯಕ್ಕೆ ಬಂದು ನನ್ನನ್ನು ಆರಾಧಿಸಲಿಕ್ಕೆ, ದೇವರೇ ಇಷ್ಟು ವರ್ಷಗಳು ನಾನು ಕಣ್ಣುಗಳಿದ್ರೂ ಕೂಡ
ಕುರುಡನಾಗಿ ಜೀವಿಸಿ ದೇವರೇ ಕತ್ಲದಲ್ಲಿ ವಾಸ ಮಾಡುತ್ತಾ ನಿನ್ನ ಸತ್ಯವನ್ನು ತಿಳ್ಕೊಳ್ಳದೆ, ನಿನ್ನ ರಕ್ಷಣವನ್ನು ಹೊಂದದೆ, ನಿನ್ನ ಜ್ಞಾನಕ್ಕೆ ಬರದೆ, ನಿನ್ನ ಬೆಳಕಿಗೆ ಬರದೆ ದೇವರೇ ಲೋಕದಲ್ಲಿ ಜೀವಿಸುವಂತ ನಾನು ಪ್ರಭಾ ಇವತ್ತು ಒಂದು ಒಳ್ಳೆ ತೀರ್ಮಾನಕ್ಕೆ ಬರ್ತಾ ಇದ್ದೇನೆ. ಇವತ್ತು ಒಂದು ಒಳ್ಳೆ ಅಭಿಪ್ರಾಯಕ್ಕೆ ಬರ್ತಾ ಇದ್ದೇನೆ. ನನಗಿರುವಂತ ಒಂದು ಉದ್ದೇಶ ಒಂದೇ, ನನಗಿರುವಂತ ಒಂದು ಒಳ್ಳೆ ಅಭಿಪ್ರಾಯ ದೇವರೇ ಒಂದೇ ಪ್ರಭಾ. ನನ್ನ ಜೀವಿತ ಕಾಲವೆಲ್ಲ ನಿನಗೆ ನಂಬಿಗಸ್ತನಾಗಿ ಜೀವಿಸುತ್ತೇನೆ, ನಿನಗೆ ಮಹಿಮಕರವಾಗಿ ಜೀವಿಸುತ್ತೇನೆ, ನಿನಗೆ ಮೆಚ್ಚುಗೆ ಉಳ್ಳವನಾಗಿ ಜೀವಿಸುತ್ತೇನೆ, ನಿನಗೆ ವಿಧೇಯವುಳ್ಳವನಾಗಿ ಜೀವಿಸುತ್ತೇನೆ, ನಿನಗೆ ಸಾಕ್ಷಿ ಉಳ್ಳವನಾಗಿ ಜೀವಿಸುತ್ತೇನೆ. ದೇವರೇ ನನ್ನ ಸಮ್ಮುಖದಲ್ಲಿ ನನ್ನನ್ನು ನಾನು ತಗ್ಗಿಸಲ್ಪಟ್ಟು ನಿನಗೆ ದೇವರೇ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ದೇವರೇ ನನ್ನ ತಪ್ಪುಗಳು, ನನ್ನ ಅಪರಾಧಗಳು, ನನ್ನ ಪಾಪಗಳು, ನನ್ನ ಬಲಹೀನತೆಗಳು ನನ್ನನ್ನು ನಾನು ಮನವರಿಕೆ ಮಾಡಿಕೊಂಡು ಪಶ್ಚಾತ್ತಾಪದಿಂದ ದೇವರೇ ಒಂದು ಒಳ್ಳೆ ಅಭಿಪ್ರಾಯದಿಂದ, ಒಂದು ಒಳ್ಳೆ ಉದ್ದೇಶದಿಂದ ನನ್ನ ಜೀವಿತ ನಿನಗೆ ಸಮರ್ಪಿಸಿಕೊಳ್ಳುತ್ತೇನೆ. ಲೋಕದಲ್ಲಿ ಅನೇಕ ವರ್ಷಗಳು ದೇವರೇ ಒಂದು ಒಳ್ಳೆ ಉದ್ದೇಶ ಉಳ್ಳವನಾಗದೆ, ಒಂದು ಒಳ್ಳೆ ತೀರ್ಮಾನಕ್ಕೆ ಬರದೆ, ಒಂದು ಒಳ್ಳೆ ಅಭಿಪ್ರಾಯ ನನ್ನಲ್ಲಿಲ್ಲದೆ ಲೋಕದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ದೇವರೇ ಯಾವ ರೀತಿ ಕುರುಡನು ಒಂದು ಒಳ್ಳೆ ಉದ್ದೇಶದಿಂದ ಕನುದೃಷ್ಟಿ ಬರಲಿ, ನಾನು ನಿನ್ನ ಸ್ಪರ್ಶನ ಹೊಂದಿಕೊಳ್ಳಬೇಕು, ನಾನು ನಿನ್ನಲ್ಲಿ ಬೆಳಕು ಹೊಂದಿಕೊಳ್ಳಬೇಕು, ನಾನು ನಿನ್ನಲ್ಲಿ ದೃಷ್ಟಿ ಹೊಂದಿಕೊಳ್ಳಬೇಕು, ನಾನು ನಿನ್ನ ದೃಷ್ಟಿ ಹೊಂದಿಕೊಂಡಿದ ನಂತರ, ನಿನ್ನ ಬೆಳಕು ಹೊಂದಿಕೊಂಡಿದ ನಂತರ ನಿನಗೆ ಮಹಿಮಕರವಾಗಿ ಜೀವಿಸುತ್ತೇನೆ ಅಂತೇಳಿ ಯಾವ ರೀತಿ ಕುರುಡನು ಒಂದು ಒಳ್ಳೆ ಉದ್ದೇಶ, ಅಭಿಪ್ರಾಯ, ತೀರ್ಮಾನದಿಂದ ತೆಗೆದುಕೊಂಡು ದೇವರನ್ನು ಕೂಗುತ್ತಾ ಇದನೋ ನಾವು ಕೂಡ ಪ್ರಿಯರೇ ದೇವರಲ್ಲಿ ಒಂದು ಒಳ್ಳೆ ಉದ್ದೇಶಕ್ಕೆ ಬರೋಣ. ದೇವರೇ ಇಷ್ಟು ವರ್ಷಗಳು ನಾನು ದೃಷ್ಟಿ ಇದ್ರೂ ಕೂಡ, ಕಣ್ಣು ದೃಷ್ಟಿ ನೋಡಿದ್ರು ಕೂಡ ನನ್ನ ಮನೋನೇತ್ರಗಳು ಬೆಳಗಿಸಲ್ಪಟ್ಟಿಲ್ಲ, ನನ್ನ ಮನೋನೇತ್ರಗಳು ತೆರಲ್ಪಟ್ಟಿಲ್ಲ, ನನ್ನ ಮನೋನೇತ್ರಗಳ ಕಣ್ಣುಗಳು ಕುರುಡನಾಗಿ ಜೀವಿಸ್ತಾ ಇದ್ದೇನೆ. ನಿನ್ನ ಬೆಳಕು ಲೋಕಕ್ಕೆ ಬಂದಿದ್ರು ಕೂಡ ದೇವರೇ ನಿನ್ನ ಬೆಳಕು ನಾನು ಹೊಂದಿಕೊಳ್ಳದೆ, ನಿನ್ನ ದೃಷ್ಟಿ ನಾನು ನೋಡದೆ, ನಿನ್ನ ಸ್ಪರ್ಶನ ನಾನು ಹೊಂದಿಕೊಳ್ಳದೆ, ನಿನ್ನ ಮಹಿಮೆ ನಾನು ತಿಳ್ಕೊಳ್ಳದೆ, ನಿನ್ನ ಮಹಿಮೆ ನಾನು ಕಾಣದೆ ದೇವರೇ ಲೋಕದಲ್ಲಿ ನಾನು ಜೀವಿಸ್ತಾ ಇದ್ದೇನೆ ಪ್ರಭು. ಇವತ್ತು ಒಂದು ಒಳ್ಳೆ ಅಭಿಪ್ರಾಯಕ್ಕೆ ಬರೋಣ ದೇವರೇ, ಒಂದು ಒಳ್ಳೆ ಉದ್ದೇಶಕ್ಕೆ ಬರೋಣ ದೇವರೇ. ನನ್ನ ಜೀವಿತ ಬದಲಾಯಿಸಿಕೊಳ್ಳುತ್ತೇನೆ ದೇವರೇ, ನಾನು ನಿಜವಾಗಿ ಪರಿವರ್ತನೆ ಆಗುತ್ತೇನೆ ದೇವರೇ. ನನ್ನ ಜೀವಿತ ನಿನಗಾಗಿ ಸಮರ್ಪಿಸಿಕೊಳ್ಳುತ್ತೇನೆ ದೇವರೇ. ಇಷ್ಟು ವರ್ಷಗಳು ದೇವರೇ ನನ್ನ ತಪ್ಪುಗಳು, ನನ್ನ ಅಪರಾಧಗಳು, ನನ್ನ ಬಲಹೀನತೆಗಳು ನಾನು ಮನವರಿಕೆ ಹೊಂದಿಕೊಳ್ಳದೆ ಲೋಕದಲ್ಲಿ ಇಷ್ಟಾನುಸಾರವಾಗಿ ಜೀವಿಸಿದ್ದೇನೆ ಪ್ರಭು. ನನ್ನ ಜೀವಿತ ಒಪ್ಪಿಸಿಕೊಡೋಣ ದೇವರಲ್ಲಿ ಒಂದು ಒಳ್ಳೆ ಉದ್ದೇಶವುಳ್ಳವರಾಗಿ, ಒಂದು ಒಳ್ಳೆ ತೀರ್ಮಾನವುಳ್ಳವರಾಗಿ ಜೀವಿಸೋಣ. ಯಾವಾಗ ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಜೀವಿತ ದೇವರಿಗಾಗಿ ಒಂದು ಒಳ್ಳೆ ಉದ್ದೇಶದಿಂದ, ಒಂದು ಒಳ್ಳೆ ಅಭಿಪ್ರಾಯದಿಂದ, ದೇವರಿಗಾಗಿ ನಾನು ಏನಾದರೂ ಮಾಡಬೇಕು, ದೇವರಿಗಾಗಿ ನಾನು ಮೆಚ್ಚುಗೆ ಉಳ್ಳವನಾಗಿ ಜೀವಿಸಬೇಕು, ದೇವರಿಗಾಗಿ ಒಂದು ಒಳ್ಳೆ ಕಾರ್ಯ ನಾನು ಮಾಡಬೇಕು. ಅದು ಯಾವ ಕಾರ್ಯ? ದೇವರ ವಿಷಯದಲ್ಲಿ, ದೇವರ ರಾಜ್ಯ ಕಟ್ಟುವುದರಲ್ಲಿ ವಿಷಯದಲ್ಲಿ ಆಗಲಿ, ದೇವರಲ್ಲಿ ಆತ್ಮಗಳ ಬಗ್ಗೆ ಪ್ರಾರ್ಥನಾ ಮಾಡುವ ವಿಷಯದಲ್ಲಿ ಆಗಲಿ, ದೇವರಿಗೆ ನಮ್ಮ ಕುಟುಂಬ ಬಗ್ಗೆ ರಕ್ಷಣಾ ಮಾರ್ಗಕ್ಕೆ ನಡೆಸುವ ವಿಷಯದಲ್ಲಿ ಆಗಲಿ, ದೇವರಲ್ಲಿ ನಮ್ಮ ಜೀವಿತ ಕಮಿಟ್ಮೆಂಟ್, ದೇವರಲ್ಲಿ ಸಮರ್ಪಣೆ ಉಳ್ಳವರಾಗಿ ವಿಷಯದಲ್ಲಿ ನಮ್ಮನ್ನು ನಾವು ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಳ್ಳೋಣ, ಒಂದು ಒಳ್ಳೆ ಉದ್ದೇಶಕ್ಕೆ ಬರೋಣ ದೇವರೇ. ನನ್ನ ಜೀವಿತ ಕಾಲವಲ್ಲ ದೇವರೇ, ನಿನ್ನ ಮಾರ್ಗ ಬಿಟ್ಟು ಲೋಕದಲ್ಲಿ ನಾನು ಜೀವಿಸಿದ್ದೇನೆ ಪ್ರಭು. ಲೋಕದಲ್ಲಿ ಕತ್ಲದಲ್ಲಿ ನಾನು ಹೋಗಿದ್ದೇನೆ ದೇವರೇ. ಹೊಸ ವರ್ಷಕ್ಕೆ ಹೋಗುವಾಗ ನಾನು ಬೆಳಕಿನವಳವನಾಗಿ ಒಂದು ಒಳ್ಳೆ ತೀರ್ಮಾನ, ನನ್ನ ಜೀವಿತ ನಿನಗೆ ಒಪ್ಪಿಸಿಕೊಟ್ಟು ನಾನು ಜೀವಿಸುತ್ತೇನೆ. ಕುರುಡನು ಯಾವ ರೀತಿ ಒಂದು ಒಳ್ಳೆ ಅಭಿಪ್ರಾಯ, ಉದ್ದೇಶದಿಂದ ದೇವರ ಬಳಿಗೆ ಬಂದ, ನಾವು ಕೂಡ ಬರೋಣ ದೇವರ ಬಳಿಗೆ. ದೇವರೇ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಇಷ್ಟು ವರ್ಷಗಳು ನಾನು ಲೋಕದಲ್ಲಿ ಜೀವಿಸಿದ್ದೇನೆ, ನಿನ್ನ ಬಳಿಗೆ ನಾನು ಬಂದಿಲ್ಲ ದೇವರೇ. ನಿನ್ನಲ್ಲಿ ನಾನು ಕೂಗಿಕೊಂಡಿಲ್ಲ, ನಿನ್ನಲ್ಲಿ ನಾನು ಬೇಡಿಕೊಂಡಿಲ್ಲ, ನಿನ್ನಲ್ಲಿ ನಾನು ದೇವರೇ ನಿನ್ನ ಸಾನ್ನಿಧ್ಯಕ್ಕೆ ಬರದೆ, ನಿನ್ನ ಸಭೆಗೆ ಬರದೆ ಲೋಕದಲ್ಲಿ ನಾನು ಜೀವಿಸಿದ್ದೇನೆ ದೇವರೇ. ಪ್ರತಿವಾರ ನಿನ್ನ ಸಭೆಗೆ ಬರುತ್ತೇನೆ. ಆತನ ಪ್ರೀತಿ ದೈವಿಕವಾದ ಪ್ರೀತಿ, ದೇವರ ಪ್ರೀತಿ ನಿಷ್ಕಪಟವಾದ ಪ್ರೀತಿ, ದೇವರ ಪ್ರೀತಿ ಪ್ರಾಮಾಣಿಕವುಳ್ಳ ಪ್ರೀತಿ, ದೇವರ ಪ್ರೀತಿ ತ್ಯಾಗವುಳ್ಳ ಪ್ರೀತಿ, ದೇವರ ಪ್ರೀತಿ ಕೊಡುವಂತ ಪ್ರೀತಿ, ದೇವರ ಪ್ರೀತಿ ಸಮರ್ಪಣೆಯುಳ್ಳ ಪ್ರೀತಿ, ದೇವರ ಪ್ರೀತಿ
ಈ ಲೋಕದಲ್ಲಿರುವಂತ ಎಲ್ಲರ ಪಾಪಗಳು, ಅಪರಾಧಗಳು, ತಪ್ಪುಗಳನ್ನು ಕ್ಷಮಿಸಿದಂತ ಪ್ರೀತಿ. ದೇವರ ಪ್ರೀತಿ ಎಲ್ಲರ ತಪ್ಪುಗಳು, ಪಾಪಗಳು ಮುಚ್ಚುವಂತ ಪ್ರೀತಿ. ಆ ತಪ್ಪುಗಳನ್ನು ಎತ್ತಿ ಹಿಡಿಲಿಲ್ಲ. ದೇವರ ಪ್ರೀತಿ ಮನುಷ್ಯರನ್ನು ಪ್ರೀತಿಸಿ ತನ್ನ ಜೀವಿತವನ್ನೇ ಸಮರ್ಪಿಸಿಕೊಂಡಂತ ಸಮರ್ಪಣೆ ದೇವರ ಪ್ರೀತಿ. ಅದಕ್ಕಾಗಿ ನಮ್ಮ ತಪ್ಪುಗಳು ದೇವರು ಲೆಕ್ಕಿಸಲಿಲ್ಲ, ನಮ್ಮ ಪಾಪಗಳು ದೇವರು ಲೆಕ್ಕಿಸಲಿಲ್ಲ, ನಮ್ಮ ಅಪರಾಧಗಳು ದೇವರು ಲೆಕ್ಕಿಸಲಿಲ್ಲ. ಲೆಕ್ಕಿಸೋದಾದ್ರೆ ನಾವು ದೇವರ ದೃಷ್ಟಿಯಲ್ಲಿ ನಮಗೆ ಯಾವ ಯೋಗ್ಯತೆ ಇಲ್ಲ. ನಮಗೆ ಅಷ್ಟು ದೇವರು ನಮ್ಮನ್ನು ಪ್ರೀತಿಸಿದ, ನಮ್ಮ ಪಾಪಗಳೆಲ್ಲ ಕ್ಷಮಿಸಿದ, ಕೂದಲದಿಂದ ಹಿಡ್ಕೊಂಡು ಕಾಲುವರೆಗೂ ಎಲ್ಲ ಅಪರಾಧಗಳು ಕ್ಷಮಿಸಿದ ಕಲ್ವಾರಿ ಶಿಲುಬೆಯಲ್ಲಿ. ಎಷ್ಟು ಒಳ್ಳೆ ಗುಣ ನೋಡ್ರಿ ದೇವರ ಗುಣ, ಎಷ್ಟು ಒಳ್ಳೆ ಪ್ರೀತಿ ನೋಡ್ರಿ ದೇವರ ಪ್ರೀತಿ. ಆ ಪ್ರೀತಿಯ ಗುಣ ಫಲನೇ ನಮ್ಮ ಹೃದಯದಲ್ಲಿ ಕಾಣಬೇಕು, ನಮ್ಮ ಮನಸ್ಸಿನಲ್ಲಿ ಕಾಣಬೇಕು, ನಮ್ಮ ಜೀವಿತದಲ್ಲಿ ಕಾಣಬೇಕು. ಇನ್ನು ಕೆಲವರು ಪ್ರೀತಿ ಇರುತ್ತದೆ, ಪ್ರೀತಿದಿಂದನೇ ಪ್ರೀತಿಸಿ ಕಪಟ ತೋರಿಸ್ತಾರೆ. ಸತ್ಯವೇದದಲ್ಲಿ ಒಬ್ಬನು ಪ್ರೀತಿಸಿದ, ಕಪಟವುಳ್ಳ ಪ್ರೀತಿ, ಮೋಸಕರವಾದ ಪ್ರೀತಿ, ದ್ರೋಹವುಳ್ಳ ಪ್ರೀತಿ. ಆ ಕಪಟವುಳ್ಳ ಪ್ರೀತಿ, ಮೋಸವುಳ್ಳ ಪ್ರೀತಿ, ಸುಳ್ಳಾದಂತ ಪ್ರೀತಿಯನ್ನು ಪ್ರೀತಿಸಿ ಯೇಸು ಕ್ರಿಸ್ತನನ್ನೇ ಹಿಡಿದುಕೊಟ್ಟ. ಪಕ್ಕದಲ್ಲಿದ್ದು ಕ್ರಿಸ್ತನ ಸಂಗಡ ಇದ್ದ, ದೇವರ ಸಂಗಡ 2 ಮೀನು ತಿಂದ, ದೇವರ ಅದ್ಭುತಗಳು ನೋಡಿದ, ದೇವರು ಎಲ್ಲಿ ಹೋಗುತ್ತಾನೋ ಅಲ್ಲಿ ಹೋಗ್ತಿದ್ದ, ಎಲ್ಲಿ ಮಲ್ಕೊಂತಿದ್ದಾನೋ ಅಲ್ಲಿ ಮಲ್ಕೊಂತಿದ್ದ, ಎಲ್ಲಿ ಪ್ರಯಾಣ ಮಾಡುತ್ತಾನೋ ಅಲ್ಲಿ ಪ್ರಯಾಣ ಮಾಡ್ತಿದ್ದ ಯೇಸು ಕ್ರಿಸ್ತನು. ಪಕ್ಕದಲ್ಲಿರುವಂತ ವ್ಯಕ್ತಿ ಯಾರು ಗೊತ್ತು? ಯೂದ ಇಸ್ಕರಿಯೋತ. ಯೂದ ಇಸ್ಕರಿಯೋತ ಪಕ್ಕದಲ್ಲಿದ್ದು ಕಪಟವುಳ್ಳ ಪ್ರೀತಿ ತೋರಿಸಿ, ಮೋಸಕರವಾದ ಪ್ರೀತಿ ತೋರಿಸಿ ಯೇಸು ಕ್ರಿಸ್ತನಿಗೆ ಮುದ್ದಿಟ್ಟು ಯೇಸು ಕ್ರಿಸ್ತನಿಗೆ 30 ನಾಣ್ಯಗಳಿಗೆ ಮಾರಿ ದುಷ್ಟ ಜನರಿಗೆ ಒಪ್ಪಿಸಿಕೊಟ್ಟ. ಕಪಟವುಳ್ಳ ಪ್ರೀತಿ, ಮೋಸಕರವಾದ ಪ್ರೀತಿ, ಸುಳ್ಳಾದ ಪ್ರೀತಿ, ದುಷ್ಟರಿಗೆ ಒಪ್ಪಿಸಿಕೊಡುವಂತ ಪ್ರೀತಿ. ಅಂತ ಪ್ರೀತಿ ಅಲ್ಲ ದೇವರ ಪ್ರೀತಿ, ನಿಷ್ಕಪಟವಾದ ಪ್ರೀತಿಯ ಗುಣ ಫಲ. ಎರಡನೇದಾಗಿ ಎಂತ ಗುಣ ಅಂತೆ, ಎಂತ ಫಲ ಅಂತೆ? ಎರಡನೇದಾಗಿ ಕ್ಷಮಿಸುವಂತ ಮನೋಭಾವನೆ ಇರಬೇಕು. ಕ್ಷಮಿಸುವಂತ ಸ್ವಭಾವ, ಕ್ಷಮಿಸುವಂತ ಮನೋಭಾವ. ನಾವು ಇತರರನ್ನು ಕ್ಷಮಿಸುವಾಗ ಪದೇ ಪದೇ ನಮಗೆ ನೋವುಂಟು ಮಾಡ್ತಾರೆ. ಪದೇ ಗಾಯದ ಮೇಲೆ ಗಾಯದಿಂದ ನಮ್ಮನ್ನು ಗಾಯ ಮಾಡ್ತಾರೆ. ಪದೇ ನಮ್ಮನ್ನು ದುಃಖಿಸುತ್ತಾರೆ. ಪದೇ ನಮ್ಮನ್ನು ಅಲಿಸುತ್ತಾರೆ. ಪದೇ ನಮ್ಮನ್ನು, ನಮ್ಮ ಕ್ಷಮಾಪಣೆ ಆ ಬೆಲೆ ಅವರಿಗೆ ಕಾಣೋದಿಲ್ಲ ಅವ್ರ ದೃಷ್ಟಿಯಲ್ಲಿ. ಅರ್ಥ ಆಗ್ತಾ ಇದೆ? ಆದ್ರೂ ಕೂಡ ದೇವರು ಆ ಕ್ಷಮಾಪಣೆ 1 ಸಲ ಅಲ್ಲ, 2 ಸಲ ಅಲ್ಲ, 70 ಸಲ. ಅಲ್ಲೆಲ್ಲಯ್ಯ
ದಾನಿಯೇಲನು ಹಿಂಗ ಮೊಣಕಾಲೂರಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡುವಾಗ 4 ಸಿಂಹಗಳ ಬಾಯಿ ದೇವದೂತರು ಬಂದು ಅವ್ರ ಬಾಯಿಗಳನ್ನು ಕಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೂತುಕೊಂಡಂತ ಸಿಂಹಗಳು ಗುರ್ರಿಲ್ಲ, ಬುರ್ರಿಲ್ಲ, ಮ್ಯಾವಿಲ್ಲ, ಒಂದು ಶಬ್ದ ಕೂಡ ಇಲ್ಲ. ಸಿಂಹಗಳ ಬಾಯಿಗಳನ್ನು ಕಟ್ಟಿದ ದೇವರು, ಸಿಂಹಗಳ ಗಂಟಲಗಳನ್ನು ಕಟ್ಟಿದ ದೇವರು, ಸಿಂಹಗಳ ಕಾಲಗಳನ್ನು ಕಟ್ಟಿದ ದೇವರು ದೇವರ ಮಕ್ಕಳಿಗೆ, ದೇವರ ಸೇವಕರಿಗೆ ಯಾವ ಕೇಡು, ಯಾವ ಹಾನಿ, ಯಾವ ಅಪಾಯವು ಉಂಟಾಗಲಿಲ್ಲ. ಆ ಅಪಾಯದಿಂದ ರಕ್ಷಿಸಿದ ಜೀವ ಸ್ವರೂಪನಾದ ಸರ್ವಶಕ್ತಿಯುಳ್ಳ ದೇವರು. ಹಲ್ಲೆಲೂಯಾ. ಅಂತ ಅಪಾಯ, ಕಷ್ಟ, ನೋವು, ದುಃಖ ನಮಗೆ ನಿಮಗೆ ಬರೋದಾದ್ರೆ ಅಂತ ಅಪಾಯಗಳಿಂದ ಕೂಡ ದೇವರು ನಮ್ಮ ಸಂಗಡ ಇದ್ದು ಕಾಯ್ದು ಕಾಪಾಡಿ ರಕ್ಷಿಸುವ ಸರ್ವಶಕ್ತಿಯುಳ್ಳ ದೇವರು. ಅದಕ್ಕಾಗಿ ದೇವರೊಂದು ಮಾತೇಳಿದ್ದಾನೆ, ಮತ್ತೆ ಬರೆದ ಸುವಾರ್ತೆ ಯೇಸು ಕ್ರಿಸ್ತನೊಂದು ಮಾತೇಳಿದ್ದಾನೆ, ಶರೀರವನ್ನು ಕೊಂದವರಿಗೆ ಭಯಪಡಕ್ಕೆ ಹೋಗಬೇಡ್ರಿ, ನಿಮ್ಮ ಆತ್ಮ ಪ್ರಾಣ ಜೀವ ನರಕದಲ್ಲಿ ಹಾಕುವ ಪರಲೋಕದ ದೇವರಿಗೆ ಭಯಪಡ್ರಿ. ಹಲ್ಲೆಲೂಯಾ. ಯಾರಿಗೆ ಭಯಪಡಬೇಕು ನಾವು? ಯಾರಿಗೆ? ದೇವರಿಗೆ. ಶರೀರವನ್ನು ಕೊಲ್ಲವರಿಗೆಲ್ಲ ಭಯಪಡುವುದು, ಶರೀರವನ್ನು ಎದುರಿಸುವವರೆಲ್ಲ ಭಯಪಡುವುದು, ಶರೀರಕ್ಕೆ ಭಯಪಡಿಸುವವನಲ್ಲ ಭಯಪಡುವುದು. ಆತ್ಮ ಜೀವ ಪ್ರಾಣ ನರಕದಲ್ಲಿ ಹಾಕುವಂತ ಪರಲೋಕದ ದೇವರಿಗೆ ನಾವು ಭಯಪಡಬೇಕು. ಹಲ್ಲೆಲೂಯಾ. ನಮ್ಮ ದೇವರು ಯಾರು? ಜೀವಿಸುವ ದೇವರು, ಸರ್ವಶಕ್ತಿಯುಳ್ಳ ದೇವರು, ಸರ್ವ ಅಧಿಕಾರವುಳ್ಳ ದೇವರು, ಕಾಪಾಡುವ ದೇವರು, ರಕ್ಷಿಸುವ ದೇವರು, ವಿಮೋಚಿಸುವ ದೇವರು. ನಮ್ಮ ನಂಬಿಕೆ ವಿಶ್ವಾಸ ಕಳ್ಕೊಳ್ಳಬಾರದು. ದಾನಿಯೇಲನು ತೀರ್ಮಾನ ತೆಗೆದುಕೊಂಡ ಒಳ್ಳೆ ತೀರ್ಮಾನ, ಅಂತ ತೀರ್ಮಾನಗಳು ನಮ್ಮಲ್ಲಿ ಕೂಡ ಬರಬೇಕು. ಅಂತ ತೀರ್ಮಾನಗಳು ನಾವು ಕೂಡ ತೆಗೆದುಕೊಳ್ಳಬೇಕು. ದೇವರೇ, ಜೀವಿಸುವ ದೇವರನ್ನು ನಾನು ನಂಬ್ತಾ ಇದ್ದೇನೆ, ಜೀವಿಸುವ ದೇವರನ್ನು ಆರಾಧಿಸ್ತಾ ಇದ್ದೇನೆ, ಜೀವಿಸುವ ದೇವರಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ. ನನ್ನ ದೇವರು ಜೀವಿಸುವ ದೇವರ ಮೇಲೆ ವಿಶ್ವಾಸವಿಟ್ಟಿದ್ದೇನೆ. ಆ ದೇವರು ಇದುವರೆಗೂ ನನ್ನನ್ನು ಕಾಪಾಡಿದ, ಇದುವರೆಗೂ ನನ್ನನ್ನು ರಕ್ಷಿಸಿದ, ಮುಂದೆ ಕೂಡ ನನ್ನ ದೇವರು ಕಾಯುವಾತನು, ಕಾಪಾಡುವಾತನು, ರಕ್ಷಿಸುವಾತನು, ನಿಲ್ಲಿಸುವಾತನು, ನಡೆಸುವಾತನು. ಅದಕ್ಕಾಗಿ ಕಷ್ಟಗಳು ಬರಲಿ, ಹಿಂಸೆಗಳು ಬರಲಿ, ನೋವುಗಳು ಬರಲಿ, ಶ್ರಮಗಳು ಬರಲಿ, ನನ್ನ ನಂಬಿಕೆ ಬಿಟ್ಟು ಹೋಗೋದಿಲ್ಲ ದೇವರಲ್ಲಿ, ನನ್ನ ವಿಶ್ವಾಸ ಬಿಟ್ಟು ಹೋಗೋದಿಲ್ಲ, ನನ್ನ ನಿರೀಕ್ಷೆ ಬಿಟ್ಟು ಹೋಗೋದಿಲ್ಲ, ನನ್ನ ಭರವಸೆ ಬಿಟ್ಟು ಹೋಗೋದಿಲ್ಲ. ನಾನು ದೇವರಿಗೆ ಕಷ್ಟಗಳು, ಶ್ರಮಗಳು, ಹಿಂಸೆಗಳು ಸಹಿಸಿಕೊಂಡು ಸಾಕ್ಷಿ ಉಳ್ಳವನಾಗಿ ಜೀವಿಸುತ್ತೇನೆ. ಹಲ್ಲೆಲೂಯಾ. ಇಂಥ ತೀರ್ಮಾನ ಬೇಕು, ಒಳ್ಳೆ ತೀರ್ಮಾನ. ನಮ್ಮ ತೀರ್ಮಾನಗಳು ನಮ್ಮಲ್ಲಿ ಅಷ್ಟೇ ಅಲ್ಲ, ಜನರ ಮುಂದೆ ಒಳ್ಳೆ ತೀರ್ಮಾನ ತೆಗೆದುಕೊಳ್ಳಬೇಕು. ಅಂತ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರೋದಾದ್ರೆ ನಮ್ಮಲ್ಲಿರುವಂತ ಅಭಿಪ್ರಾಯ, ನಮಗಿರುವಂತ ಉದ್ದೇಶ, ಅಂತ ತೀರ್ಮಾನಗಳು ನಾವು ಪರಿಸ್ಥಿತಿಗಳು ಬರುವಾಗ ನಮ್ಮಲ್ಲಿ ಯಾವ ಉದ್ದೇಶ ಇದೆ, ಯಾವ ಅಭಿಪ್ರಾಯ ಇದೆ, ಯಾವ ರೀತಿ ನಾವು ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ಜನರ ಮಧ್ಯದಲ್ಲಿ ಕೂಡ ತೀರ್ಮಾನ ತೆಗೆದುಕೊಳ್ಳೋಣ. ಹೊಸ ವರ್ಷಕ್ಕೆ ಹೋಗುವಾಗ, 2026ನೇ ಇಸ್ವಿಗೆ ಹೋಗುವಾಗ, ದೇವರೇ 2025ನೇ ಇಸ್ವಿ ಆಗಿ ನಾನು ತಪ್ಪುಗಳು ಮಾಡುವುದಿಲ್ಲ, ಬಲಹೀನನಾಗಿ ನಾನು ಜೀವಿಸುವುದಿಲ್ಲ, ಅಪನಂಬಿಕಸ್ಥನಾಗಿ ನಾನು ಜೀವಿಸುವುದಿಲ್ಲ, ಅಲ್ಪ ವಿಶ್ವಾಸಿಯಾಗಿ ಜೀವಿಸುವುದಿಲ್ಲ, ಒಣಗೋಗಿರುವಂತ ಕೊಂಬೆಯಾಗಿ ನಾನು ಜೀವಿಸುವುದಿಲ್ಲ. ಒಳ್ಳೆ ತೀರ್ಮಾನ ತೆಗೆದುಕೊಳ್ಳುತ್ತೇನೆ. ಪ್ರಭು, ಇಷ್ಟು ವರ್ಷಗಳು ಸರಿಯಾಗಿ ನಿನ್ನ ಸಭೆಗೆ ಬಂದಿಲ್ಲ, ನಿನ್ನ ಆಲಯಕ್ಕೆ ನಾನು ಕ್ರಮವಾಗಿ ಬರುತ್ತೇನೆ. ನಿನ್ನಲ್ಲಿ ನಾನು ಮೊಣಕಾಲೂರಿ ಪ್ರಾರ್ಥಿಸಲಿಲ್ಲ, ನಿನ್ನಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುತ್ತೇನೆ. ದೇವರೇ, ನನ್ನ ಜೀವಿತ ನಿನ್ನ ವಾಕ್ಯಗಳು ಕೇಳುತ್ತಾ ಇದ್ದೇನೆ. ಅನೇಕ ವರ್ಷಗಳಿಂದ ನನ್ನಲ್ಲಿ ಮನವರಿಕೆ ಇಲ್ಲದೆ ನನ್ನ ಜೀವಿತ ನಿನಗಾಗಿ ಒಪ್ಪಿಸಿಕೊಡುತ್ತೇನೆ. ತೀರ್ಮಾನ ತೆಗೆದುಕೊಳ್ಳೋಣ. 3ನೇ ವ್ಯಕ್ತಿ ದಾನಿಯೇಲನ ವ್ಯಕ್ತಿ. 4ನೇ ವ್ಯಕ್ತಿ ನಾವು ನೋಡೋಣ. 4ನೇ ವ್ಯಕ್ತಿ ಯಾರು? ತೆಗೆದು ರೂತಳ ಗ್ರಂಥ. 4ನೇ ವ್ಯಕ್ತಿ ಧ್ಯಾನಿಸೋಣ. ರೂತಳ ಗ್ರಂಥ 1ನೇ ಅಧ್ಯಾಯ 16ನೇ ವಚನ. ಸ್ಪರ್ಶನ ಹೊಂದಿಕೊಂಡ. ನಿಜವಾಗಿ ನಾವು ದೇವರ ಬಳಿಗೆ ಬರೋದಾದ್ರೆ ದೇವರ ಶಕ್ತಿ ನಾವು ಹೊಂದಿಕೊಳ್ಳಬೇಕು, ದೇವರ ಸ್ಪರ್ಶನ ನಾವು ಹೊಂದಿಕೊಳ್ಳಬೇಕು, ದೇವರ ಮಹಿಮೆ ನಾವು ಕಾಣಬೇಕು. ದೇವರು
ತನ್ನ ಮಹಿಮೆಯಿಂದ ಈ ಲೋಕದಲ್ಲಿ ಅನೇಕ ಜನರ ಜೀವಿತದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿದ. ತನ್ನ ಮಹಿಮೆ ಜನರಿಗೆ ತೋರ್ಪಡಿಸಿಕೊಂಡ. ತನ್ನ ಮಹಿಮೆ ದೇವರು ಜನರಿಗೆ ಪ್ರಕಟಿಸಿಕೊಂಡ. ಅನೇಕ ಜನರು ದೇವರ ಮಹಿಮೆ, ದೇವರ ಸ್ಪರ್ಶನ ಹೊಂದಿಕೊಂಡ್ರು. ದೇವರು ಲಾಜರನನ್ನು ಸತ್ತವರುಗಳಿಂದ ಜೀವಂತವಾಗಿ ಎಬ್ಬಿಸಿದ ನಂತರ ಶಿಷ್ಯರು ದೇವರ ಮಹಿಮೆ ನೋಡಿದ್ರು. ಶಿಷ್ಯರು ದೇವರ ಸರ್ವಶಕ್ತಿ ಹೊಂದಿಕೊಂಡ್ರು. ಶಿಷ್ಯರು ದೇವರ ಸರ್ವಶಕ್ತಿ ಸ್ಪರ್ಶನ ಕಂಡಿದ್ರು. ಅದಕ್ಕಾಗಿ ಸರ್ವಶಕ್ತಿ ಉಳ್ಳ ದೇವರನ್ನು ಅವರು ಸಂಪೂರ್ಣವಾಗಿ ಆರಾಧನೆ ಮಾಡ್ತಾ ಇದ್ರು. ಅವರ ಜೀವಿತಗಳು ಶಿಷ್ಯರು ದೇವರಿಗೆ ಅರ್ಪಿಸಿಕೊಂಡು, ಶಿಷ್ಯರು ತಮ್ಮನ್ನು ತಾವೇ ಒಪ್ಪಿಸಿಕೊಂಡು ದೇವರಲ್ಲಿ ಒಂದು ಒಳ್ಳೆ ಉದ್ದೇಶದಿಂದ, ಒಂದು ಒಳ್ಳೆ ಅಭಿಪ್ರಾಯದಿಂದ ದೇವರಿಗೆ ಸಾಕ್ಷಿಗಳಾಗಿದ್ದರು. ದೇವರನ್ನು ಹಿಂಬಾಲಿಸಿದ್ರು. ದೇವರಲ್ಲೇ ಅವರು ನಿರೀಕ್ಷೆ ಉಳ್ಳವರಾಗಿದ್ರು. ದೇವರಲ್ಲೇ ಅವರು ಭರವಸೆ ಉಳ್ಳವರಾಗಿದ್ರು. ನಾವು ಕೂಡ ಒಂದು ಒಳ್ಳೆ ಅಭಿಪ್ರಾಯಕ್ಕೆ ಬರೋಣ, ಒಂದು ಒಳ್ಳೆ ಉದ್ದೇಶಕ್ಕೆ ನಾವು ಬರೋಣ. ದೇವರೇ, ಈ ಇಷ್ಟು ವರ್ಷಗಳು ನನ್ನ ಜೀವಿತ ನಿನಗಾಗಿ ಸಮರ್ಪಿಸಿಕೊಂಡಿಲ್ಲ. ನನ್ನ ಜೀವಿತ ಇವತ್ತು ನಿನಗೆ ಸಮರ್ಪಿಸಿಕೊಳ್ಳುತ್ತೇನೆ. ನನ್ನ ಹೃದಯ ನಿನಗಾಗಿ ಸಮರ್ಪಿಸಿಕೊಳ್ಳುತ್ತೇನೆ. ದೇವರೇ, ನನ್ನ ಕುಟುಂಬ ನಿನಗಾಗಿ ಒಪ್ಪಿಸಿಕೊಡುತ್ತೇನೆ ಪ್ರಭು ಅಂತೇಳಿ ದೇವರಲ್ಲಿ ಒಂದು ಒಳ್ಳೆ ಉದ್ದೇಶಕ್ಕೆ, ಒಂದು ಒಳ್ಳೆ ಅಭಿಪ್ರಾಯಕ್ಕೆ ಬರೋಣ. ಕುರುಡನ ಜೀವಿತದಲ್ಲಿ, ಆ ವ್ಯಕ್ತಿಯ ವಿಷಯದಲ್ಲಿ ನಾವು ಧ್ಯಾನಿಸುವಾಗ ಒಂದು ಒಳ್ಳೆ ಉದ್ದೇಶ, ಒಳ್ಳೆ ಅಭಿಪ್ರಾಯದಿಂದ ದೇವರ ಬಳಿಗೆ ಬಂದು ಕೂಗಿಕೊಂಡಂತ ಕುರುಡನು ದೇವರ ದೃಷ್ಟಿ ಹೊಂದಿಕೊಂಡ, ದೇವರ ಮಹಿಮೆ ನೋಡಿದ, ದೇವರ ಸ್ಪರ್ಶನ ಹೊಂದಿಕೊಂಡ. ನಾವು ಕೂಡ ದೇವರ ಬಳಿಗೆ ಬಂದು ಸ್ಪರ್ಶನ ಹೊಂದಿಕೊಳ್ಳುವುದಕ್ಕಾಗಿ, ದೇವರ ಶಕ್ತಿ ಹೊಂದಿಕೊಳ್ಳುವುದಕ್ಕಾಗಿ, ದೇವರ ದೃಷ್ಟಿ ಹೊಂದಿಕೊಳ್ಳುವುದಕ್ಕಾಗಿ, ದೇವರೇ ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡಲಿಕ್ಕೆ ದೇವರಲ್ಲಿ ಒಪ್ಪಿಸಿಕೊಳ್ಳೋಣ. ಹಲ್ಲೆಲೂಯಾ. ಒಪ್ಪಿಸಿ ಕೊಟ್ಟಿರುವೆ ನೀನನ್ನೇ ನನಗಾಗಿ, ದೇವರು ನಮಗೋಸ್ಕರ ನಾವು ಕೂಡ ದೇವರಿಗೆ ಒಪ್ಪಿಸಿಕೊಳ್ಳೋಣ. ಮೊದಲನೇ ವ್ಯಕ್ತಿ. ಎರಡನೇ ವ್ಯಕ್ತಿ, ಆತನಿಗಿರುವಂತಹ ಉದ್ದೇಶದಲ್ಲಿ ನಾವು ಧ್ಯಾನ ಮಾಡೋಣ. ತೆಗೆದು ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ. ಯೋಹಾನನ ಬರೆದ ಸುವಾರ್ತೆ, ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ. ಹೋದ್ರೆ ಯಾರೊಬ್ಬರು, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ, ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಸಾಕು. ಹಲ್ಲೆಲೂಯಾ. ಎರಡನೇ ವ್ಯಕ್ತಿ ಯಾರು? ನಮ್ಮ ಕರ್ತನಾದ ದೇವರಾಗಿರುವ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನ ಉದ್ದೇಶವೇನು? ಯೇಸು ಕ್ರಿಸ್ತನಲ್ಲಿರುವಂತ ಅಭಿಪ್ರಾಯವೇನು ನಮ್ಮ ವಿಷಯದಲ್ಲಿ? ಈ ಭೂಮಿ ಮೇಲೆ ಯಾರ್ಯಾರು ದೇವರಿಂದ ರಕ್ಷಿಸಲ್ಪಟ್ಟಿದ್ದಾರೋ, ಯಾರ್ಯಾರು ದೇವರಲ್ಲಿ ವಿಶ್ವಾಸವಿಟ್ಟಿದ್ದಾರೋ, ಯಾರ್ಯಾರು ಲೋಕದಿಂದ ದೇವರ ಬಳಿಗೆ ಬಂದು ತಮ್ಮ ತಪ್ಪುಗಳು, ಅಪರಾಧಗಳು, ಪಾಪಗಳನ್ನು ಮನವರಿಕೆ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನನ್ನು ನಂಬಿ ದೇವರ ಮೇಲೆ ವಿಶ್ವಾಸವಿಟ್ಟು ದೇವರಲ್ಲಿ ಭರವಸವಿಟ್ಟು ದೇವರಿಂದ ರಕ್ಷಿಸಲ್ಪಟ್ಟು ದೇವರ ಬಳಿಗೆ ಬಂದು ದೇವರ ಆಲಯದಲ್ಲಿ ದೇವರಲ್ಲಿ ಕ್ರಿಸ್ತನಲ್ಲಿ ನೆಲೆಗೊಂಡು ದೇವರಲ್ಲಿ ಒಳ್ಳೆ ಫಲ ಕೊಡುವುದಕ್ಕಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರಿಗಿರುವಂತ ಉದ್ದೇಶವೇನು? ದೇವರಿಗಿರುವಂತ ಒಂದು ಒಳ್ಳೆ ಅಭಿಪ್ರಾಯವೇನು? ದೇವರನ್ನು ನಂಬಿರುವ ಸಭೆಯಲ್ಲಿ ಪ್ರತಿಯೊಂದು ವಿಶ್ವಾಸಿಗಳು, ಪ್ರತಿಯೊಂದು ಯವನಸ್ಥರು, ದೇವರನ್ನು ನಂಬಿರುವ
ಪ್ರತಿಯೊಬ್ಬರು ಸಭೆಯಲ್ಲಿ ಎಲ್ಲರೂ ದೇವರಲ್ಲಿ ಒಳ್ಳೆ ಫಲ ಕೊಡುವುದಕ್ಕಾಗಿ ದೇವರು ಬಯಸ್ತಾ ಇದ್ದಾರೆ. ನಾವೆಲ್ಲರೂ ಹೇಗೆ ದೇವರ ಸಭೆಯಲ್ಲಿ ಫಲ ಕೊಡೋದೇ ದೇವರು ಬಯಸ್ತಾ ಇದ್ದಾರೆ. ಎಂತ ಫಲ? ನಾವು ಕೊಡೋ ಫಲ ಕಳೆದುಕೊಳ್ಳುವಂತ ಫಲ ಅಲ್ಲ, ದೇವರಿಗಾಗಿ ನಿಲ್ಲುವಂತ ಫಲ. ಆ ಫಲ ದೇವರಲ್ಲಿರುವಾಗ ಆ ಫಲ ಸಮೃದ್ಧಿಯಾದ ಫಲ, ಸಿಹಿ ಉಳ್ಳ ಫಲ, ದೇವರಿಗೆ ಮೆಚ್ಚುಗೆ ಉಳ್ಳ ಫಲ, ದೇವರಿಗೆ ಮಹಿಮಕರವಾದಂತ ಫಲ. ಸಭೆಯಲ್ಲಿ ನಾವೆಲ್ಲರೂ ಫಲ ಉಳ್ಳವರಾಗಿ ಜೀವಿಸೋದೇ ದೇವರು ಬಯಸ್ತಾ ಇದ್ದಾರೆ. ದೇವರಲ್ಲಿ ಫಲ ಉಳ್ಳವರಾಗಿ ಜೀವಿಸಬೇಕು. ಸಭೆಯಲ್ಲಿ ದೇವರಲ್ಲಿ ಮಹಿಮಕರವಾಗಿ, ದೇವರಿಗೆ ಘನತೆ ಉಳ್ಳವರಾಗಿ, ದೇವರಿಗೆ ಉದ್ದೇಶಕ್ಕೆ ತಕ್ಕ ಹಾಗೆ ಫಲ ಕೊಡುವುದಕ್ಕಾಗಿ ನಾವು ಬಯಸೋದಾದ್ರೆ, ಆ ಫಲ ನಾವು ಕೊಡಬೇಕಾದ್ರೆ ನಾವು ಏನ್ ಮಾಡಬೇಕು ಗೊತ್ತು? ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿರಬೇಕು, ಕ್ರಿಸ್ತನಲ್ಲಿ ನಾವು ಇರಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನು ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ. ಕೊಂಬೆ ಮರದಲ್ಲಿ ನೆಲೆಗೊಂಡಿದ ನಂತರ, ದ್ರಾಕ್ಷಾ ಬಲೆಯಲ್ಲಿ ಕೊಂಬೆ ನೆಲೆಗೊಂಡಿದ್ರೆ ಅದು ಹೆಚ್ಚು ಫಲ ಕೊಡುತ್ತದೆ. ದ್ರಾಕ್ಷಾ ಬಳ್ಳಿಯಲ್ಲಿ ಕೊಂಬೆ ನೆಲೆಗೊಳ್ಳದೆ ಇದ್ರೆ ಅದು ಫಲ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಫಲ ಕೊಡದಿರುವ ಕೊಂಬೆ ಒಣಗೋಗುತ್ತದೆ. ಬೇಸಿಗೆ ಕಾಲದಲ್ಲಿ ಒಣಗೋಗಿರುವ ಕೊಂಬೆ ಫಲ ಕೊಡುವುದಿಲ್ಲ. ಅದು ದಿನ 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 ಒಣಗೋಗುತ್ತಾ ಬರುತ್ತದೆ. ದಿನ 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 ಅದರ ಒಳಗಡೆ ಇರುವಂತ ರಸ ಅದು ಒಣಗೋಗುತ್ತದೆ. ಒಣಗೋಗಿರುವಂತ ಕೊಂಬೆಯನ್ನು ಆ ರೈತನು ಏನ್ ಮಾಡ್ತಾನೆ ಗೊತ್ತು? ಅದನ್ನು ಕೊಡಗಲ್ದಿಂದ ಕಟ್ ಮಾಡಿ ಹೊರಗಡೆ ಬಿಸಾಕಿರ್ತಾನೆ. ಬಿಸಾಕಿದ ನಂತರ ಅದಕ್ಕೆ ಯಾವ ಪ್ರಯೋಜನವಾಗುವುದಿಲ್ಲ. ಮರದಿಂದ ಆ ಕೊಂಬೆ ಬೇರ್ಪಟ್ಟಾಗಿದೆ. ಬೇರ್ಪಡುವುದರಿಂದ ಅದು ಒಣಗೋಗಿದೆ. ಒಣಗೋಗುವುದರಿಂದ ಅದು ಫಲ ಕೊಡ್ತಾ ಇಲ್ಲ. ಆ ಮರಕ್ಕೆ, ಕೊಂಬೆಗೆ ಅದು ಹೊರಗಡೆ ಬಿಸಾಕಲ್ಪಟ್ಟಿದೆ, ದೂರ ಹೋಗಿದೆ. ಯಾವಾಗ ಕೊಂಬೆ ದ್ರಾಕ್ಷಾ ಬಳ್ಳಿಯಲ್ಲಿ, ಮರದಲ್ಲಿ ಅಂಟುಕೊಂಡು ನೆಲಗೊಂಡು ಆ ಮರದಿಂದ, ಬೇರುದಿಂದ ಬರುವಂತ ರಸ ಮರಕ್ಕೆ, ಕೊಂಬೆಗೆ, ಎಲೆಗೆ ಬರುವುದರಿಂದ ಒಳ್ಳೆ ಫಲ ಬರುತ್ತದೆ. ಫಲ ಬರುವ ಆ ಮರವನ್ನು ನೋಡಿ ಆ ನಾಟಿರುವಂತ ಯಜಮಾನನು, ರೈತನು ಅದನ್ನ ಏನ್ ಮಾಡ್ತಾನೆ? ಆ ಫಲದಿಂದ ಕೊಯ್ದು ಅನುಭವಿಸುತ್ತಾನೆ, ಸಂತೋಷಿಸುತ್ತಾನೆ, ಆನಂದ ಪಡ್ತಾನೆ. ಅಯ್ಯೋ, ಈ ಮರವನ್ನು, ಬೀಜವನ್ನು, ಸಸಿಯನ್ನು ತೆಗೆದುಕೊಂಡು ನನ್ನ ಹೊಲದಲ್ಲಿ ನಾನು ನಾಟಿದ್ದೇನೆ, ನಾಟಿರುವ ಈ ಸಸಿಗೆ ಒಳ್ಳೆ ಗೊಬ್ಬರ ಹಾಕಿದ್ದೇನೆ, ಅದಕ್ಕೆ ಬೇಲಿ ಹಾಕಿದ್ದೇನೆ, ಅದಕ್ಕೆ ದಿನ ದಿನ ಮುಂಜಾನೆ, ಮಧ್ಯಾಹ್ನ, ರಾತ್ರಿ ನೀರು ಹಾಕಿದ್ದೇನೆ, ಮತ್ತೆ ಅದರಲ್ಲಿರುವಂತ ಕಸ ಕಡ್ಡಿ ತೆಗೆದು ಬಿಟ್ಟಿದ್ದೇನೆ, ಕ್ಲೀನ್ ಮಾಡಿದ್ದೇನೆ. ನಾನು ನಾಟಿರುವಂತ ಈ ದ್ರಾಕ್ಷಾ ಬಳ್ಳಿ ಒಳ್ಳೆ ಫಲ ಕೊಡುವುದಕ್ಕಾಗಿ ನಾನು ಬಯಸ್ತಾ ಇದ್ದೇನೆ ಅಂತೇಳಿ ಆ ತೋಟ ಯಜಮಾನನಾದಂತ ರೈತನು ಆ ಕೊಂಬೆಯನ್ನು, ಮರವನ್ನು ಫಲ ಕೊಡುವುದಕ್ಕಾಗಿ ಅದನ್ನು ಬಯಸ್ತಾನೆ. ಯಾವ ರೀತಿ ಕೊಂಬೆ ಮರದಲ್ಲಿ ನೆಲೆಗೊಂಡು ಒಳ್ಳೆ ಫಲ ಕೊಡುವುದಕ್ಕಾಗಿ ಬಯಸುತ್ತದೋ, ಫಲ ಕೊಡುತ್ತದೋ, ನಾವು ಕೂಡ ಸಭೆಯಲ್ಲಿ ಒಳ್ಳೆ ಫಲ ಕೊಡಬೇಕಾದರೆ ಯಾರಲ್ಲಿ ನೆಲೆಗೊಂಡಿರಬೇಕು? ಕ್ರಿಸ್ತನಲ್ಲಿ. ಕ್ರಿಸ್ತನಲ್ಲಿ ನಾವಿರಬೇಕು. ಕ್ರಿಸ್ತನಲ್ಲಿ ಇರಬೇಕಂದ್ರೆ ಏನರ್ಥ? ಕ್ರಿಸ್ತನಲ್ಲಿ ಅಂದ್ರೆ ಕ್ರಿಸ್ತನ ಸ್ವರೂಪಕ್ಕೆ ನಾವು ಬರಬೇಕು. ಕ್ರಿಸ್ತನಿಗೆ ಮಹಿಮಕರವಾಗಿ ಜೀವಿಸಬೇಕು. ಕ್ರಿಸ್ತನ ಮಾರ್ಗದಲ್ಲಿ ನಾವು ನಡೆಯಬೇಕು. ಕ್ರಿಸ್ತನ ಗುಣಗಳು ನಮ್ಮಲ್ಲಿ ಬರಬೇಕು. ಕ್ರಿಸ್ತನ ಸ್ವಭಾವಗಳು ನಮ್ಮಲ್ಲಿ ಬರಬೇಕು. ಕ್ರಿಸ್ತನ ಮಹಿಮಾ ಜೀವಿತಕ್ಕೆ ನಾವು ಬರಬೇಕು. ಕ್ರಿಸ್ತನನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು. ನಾವು ಕ್ರಿಸ್ತನಲ್ಲಿ ಯಾವ ರೀತಿ ಹಾಡಾಡುತ್ತಾ ಇದ್ದವೋ, ಕ್ರಿಸ್ತನನ್ನು, ದೇವರನ್ನು ಯಾವ ರೀತಿ ಆರಾಧಿಸ್ತಾ ಇದ್ದವೋ, ದೇವರಲ್ಲಿ ಯಾವ ರೀತಿ ಪ್ರಾರ್ಥಿಸ್ತಾ ಇದ್ದವೋ, ದೇವರ ಆಲಯಕ್ಕೆ ಯಾವ ರೀತಿ ಬರ್ತಾ ಇದ್ದವೋ, ದೇವರ ಆಲಯದಲ್ಲಿ ಯಾವ ರೀತಿ ಅದ್ಭುತಗಳಿಗಾಗಿ ನಿರೀಕ್ಷೆ ಉಳ್ಳವರಾಗಿದ್ದವೋ, ಯಾವ ರೀತಿ ದೇವರ ಆಶೀರ್ವಾದಗಳನ್ನು ಬಯಸ್ತಾ ಇದ್ದವೋ, ಯಾವ ರೀತಿ ದೇವರಲ್ಲಿ ಸಭೆಗೆ ಬಂದು ರಕ್ಷಣೆ ಹೊಂದುತ್ತಾ ಇದ್ದವೋ, ಯಾವ ರೀತಿ ದೇವರ ವಾಕ್ಯವನ್ನು ಓದುತ್ತಾ ಇದ್ದವೋ, ನಮಗಿರುವಂತ ಉದ್ದೇಶ
ನಮಗಿರುವಂತ ಅಭಿಪ್ರಾಯ ಒಂದಿರಬೇಕು. ದೇವರೇ, ನಿನ್ನಲ್ಲಿ ನಾನು ಫಲ ಕೊಡಬೇಕು, ನಿನ್ನಲ್ಲಿ ಒಳ್ಳೆ ಫಲವುಳ್ಳವನಾಗಿ ಜೀವಿಸಬೇಕು. ಸಭೆಯಲ್ಲಿ ನಾನು ದ್ರಾಕ್ಷ ಬಳ್ಳಿಯಾಗೆ ನಿನ್ನ ಸಭೆಯಲ್ಲಿ ನಾನು ನಾಟಲ್ಪಟ್ಟಿದ್ದೇನೆ. ದೇವರೇ, ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಕರ್ಕೊಂಡು ಬಂದು ನನ್ನನ್ನು ನಾಟಿದ್ದಿ ಪ್ರಭು. ನಾನು ಒಣಗೋಗಿರುವ ಕೊಂಬೆಯಾಗಿ ನಾನು ಇರುವುದಕ್ಕಾಗಿ ಬಯಸೋದಿಲ್ಲ, ನಾನು ಫಲವುಳ್ಳವನಾಗಿ ಕೊಡುವುದಕ್ಕಾಗಿ ನಾನು ಬಯಸುತ್ತೇನೆ ಅಂತೇಳಿ ನಮಗೆ ಒಂದು ಒಳ್ಳೆ ಉದ್ದೇಶ, ಅಭಿಪ್ರಾಯ ಇರಬೇಕು. ಆವಾಗ ನಮ್ಮಿಂದ ದೇವರು ಮಹಿಮೆ ಹೊಂದುತ್ತಾನೆ, ನಮ್ಮಿಂದ ದೇವರು ಸಂತೋಷ ಪಡುತ್ತಾನೆ. ದೇವರು ನಮ್ಮನ್ನು ಕರೆದಿದ್ದಕ್ಕಾಗಿ ದೇವರಿಗೆ ಮಹಿಮಕರವಾಗಿ ನಾವು ಜೀವಿಸುತ್ತೇವೆ. ಅಲ್ಲ, ದೇವರಲ್ಲಿರುವಂತ ಉದ್ದೇಶ ಏನು? ದೇವರಿಗಿರುವ ಒಂದು ಒಳ್ಳೆ ಉದ್ದೇಶ ಇದೆ ನಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ. ಅದಕ್ಕಾಗಿ ಲೋಕದಿಂದ ದೇವರು ನಮ್ಮನ್ನು ಕರೆದ, ಲೋಕದಿಂದ ದೇವರು ನಮ್ಮನ್ನು ಆರಿಸಿಕೊಂಡ, ಲೋಕದಿಂದ ದೇವರು ನಮ್ಮನ್ನು ಪ್ರತ್ಯೇಕಿಸಿದ. ಆ ಲೋಕದ ಕತ್ಲ ಜೀವಿತದಿಂದ, ಅಂಧಕಾರ ಜೀವಿತದಿಂದ, ಆ ಪಾಪದ ಜೀವಿತದಿಂದ, ಅಜ್ಞಾನ ಜೀವಿತದಿಂದ, ಅಸತ್ಯ ಜೀವಿತದಿಂದ, ಮರಣಕರವಾದಂತ ಜೀವಿತದಿಂದ ದೇವರು ನಮ್ಮನ್ನು ಕರೆದ, ದೇವರು ನಮ್ಮನ್ನು ರಕ್ಷಿಸಿದ, ದೇವರು ನಮ್ಮನ್ನು ಪ್ರತ್ಯೇಕಿಸಿ ತನ್ನ ರಾಜ್ಯದಲ್ಲಿ ಆಗಿರುವಂತಹ ಸಭೆಯಲ್ಲಿ ನಮ್ಮನ್ನು ನಿಲ್ಲಿಸಿದ ಫಲ ಕೊಡಲಿಕ್ಕೆ. ದೇವರಲ್ಲಿ ಫಲ ಕೊಡುವುದಕ್ಕಾಗಿ ನಾವು ಉದ್ದೇಶಿಸಬೇಕು, ದೇವರಲ್ಲಿ ಫಲ ಕೊಡುವುದಕ್ಕಾಗಿ ನಾವು ಬಯಸಬೇಕು. ದೇವರೇ, ನೀನು ನನ್ನನ್ನು ಕರೆದಿದ್ದಿ ಪ್ರಭು, ನಿನ್ನ ಸಭೆಯಲ್ಲಿ ನಿನಗೆ ಮಹಿಮಕರವಾಗಿ ಜೀವಿಸಬೇಕು. ನಿನ್ನ ಗುಣಗಳು ನನ್ನಲ್ಲಿ ಬರಲಿ, ನಿನ್ನ ಸ್ವಭಾವಗಳು ನನ್ನಲ್ಲಿ ಬರಲಿ. ದೇವರ ಗುಣ ಏನು? ಪ್ರೀತಿಸುವ ಗುಣ. ದೇವರ ಗುಣ ಏನು? ಇತರರನ್ನು ಕ್ಷಮಿಸುವಂತ ಗುಣ. ದೇವರ ಗುಣ ಏನು? ಸಹಿಸಿಕೊಳ್ಳುವಂತ ಗುಣ. ದೇವರ ಗುಣ ಏನು? ತನ್ನನ್ನು ತಾನು ತಗ್ಗಿಸಲ್ಪಟ್ಟು ಇತರರಿಗೋಸ್ಕರ ದೇವರು ಪ್ರಾರ್ಥನೆ ಮಾಡುವಂತ ಒಂದು ಸ್ವಭಾವ ಇತ್ತು ದೇವರಲ್ಲಿ. ತಾಳ್ಮೆಯಲ್ಲಿ ಉಳ್ಳಂತ ಗುಣ ದೇವರಲ್ಲಿ. ಎಲ್ಲವನ್ನು ಕಷ್ಟಗಳು, ಶ್ರಮಗಳು, ಹಿಂಸೆಗಳು, ನೋವುಗಳು, ತೊಂದರೆಗಳು ಎಲ್ಲವನ್ನು ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಸಹಿಸಿಕೊಂಡಂತ ದೇವರ ಗುಣವಾಗಿದೆ. ಅಂತ ಗುಣ ನಮ್ಮಲ್ಲಿ ಬರಬೇಕು. ದೇವರಲ್ಲಿ ಆ ಸನ್ನಿಧಾನಕ್ಕೆ ನಾವು ಫಲ ಕೊಡುವುದಕ್ಕಾಗಿ ನಿಂತಾಗ ಆ ಕ್ರಿಸ್ತನ ಗುಣ ಜನರು ನಮ್ಮಲ್ಲಿ ಕಾಣಬೇಕು. ಹಲ್ಲೆಲೂಯಾ. ಆ ಫಲ ಕಾಣಬೇಕು ನಮ್ಮಲ್ಲಿ. ಯಾವಾಗ ನಾವು ಫಲ ಕೊಡುವುದಕ್ಕಾಗಿ ನಿಲ್ಲೋದಾದರೆ ಆ ಫಲವನ್ನು ಯಾರು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ನಿಮ್ಮ ಮನೆಗಳಲ್ಲಿ ಒಂದು ಗಿಡ ಇರುತ್ತದೆ, ಮಾವಿನ ಗಿಡ. ಮಾವಿನ ಗಿಡ ಗೊತ್ತಲ್ಲ ಎಲ್ಲರಿಗೆ? ಮಾವಿನ ಗಿಡ ಗೊತ್ತು ಎಲ್ಲರಿಗೆ. ಕೆಲವರು ಮನೆಗಳಲ್ಲಿ ಹಿತ್ಲ ಬಾಗಿಲದಲ್ಲಿ ಕಾಂಪೌಂಡ್ ಇರುವಾಗ, ತೋಟ ಇರುವಾಗ ನಾಡ್ತಾರೆ. ಕೆಲವು ಮರಗಳಿರ್ತಾವೆ, ಮಾವಿನ ಮರ. ಆ ಮಾವಿನ ಮರ ಗೊಂಚಲಗಟ್ಟಲೆ ಕಾಯುತ್ತಾವೆ ಅಲ್ಲ, ಒಂದೊಂದು ಕೊಂಬೆಗೆ ತೂಗ್ತಾವೆ ಈಗ ಮಾವಿನ ಗಿಡ. ಆ ಮಾವಿನ ಗಿಡಗಿರುವಂತ ಒಂದು ಗುಣ ಏನು ಗೊತ್ತು? ಮಾವಿನ ಗುಣ, ಒಂದು ಮಾವಿನನ್ನು ಕಿತ್ತು ಅದರ ಪಕ್ಕದಲ್ಲಿ ಅಡ್ಡಿ ನಾಟ್ರಿ, ಮತ್ತದು ದೊಡ್ಡ ಮರವಾಗುತ್ತದೆ. ಒಂದು ವರ್ಷಕ್ಕೆ ಮರವಾಗಿ ಅದರಿಂದ ಗೊಂಚಲಗಟ್ಟಲೆ ಮಾವಿನನ್ನು ಕಾಯ್ತಾವೆ. ಮತ್ತು ಒಂದು ಮಾವಿನನ್ನು ಕಿತ್ತುಕೊಂಡು ಪಕ್ಕದಲ್ಲಿ ನಾಟ್ರಿ, ಮತ್ತೆ ಗೊಂಚಲಗಟ್ಟಲೆ ಮಾವಿನನ್ನು ದೊಡ್ಡ ಮರವಾಗಿ ಫಲ ಕೊಡುತ್ತದೆ. ಹಂಗೆ ನಾಟ್ಕೊಂತ ಹೋದ್ರೆ ವರ್ಷಕ್ಕೆ ಅದು ದೊಡ್ಡ ಒಂದು ಅಡವಿ ಆಗುತ್ತದೆ. ಮಾವಿನ ಗಿಡ ಅದು ನಾಟಿರುವಂತ ವ್ಯಕ್ತಿ ಅದರಿಂದ ಸಂತೋಷ ಪಡ್ತಾನೆ. ಒಂದು ಮಾವಿನನ್ನು ನಾನು ನಾಟಿದ್ದೇನೆ, 100 ಗಿಡಗಟ್ಟಲೆ ಮಾವಿನನ್ನು ಕಾಯ್ತಿದ್ದಾರೆ, ಫಲ ಕೊಟ್ಟಿದೆ. ಅದೇ ರೀತಿ ದೇವರ ವಿಶ್ವಾಸಿಯಾದ ನಾವು ಒಂದು ಸಭೆಯಲ್ಲಿ ದೇವರಿಗೆ ನಂಬಿಗಸ್ತರಾಗಿರೋದಾದ್ರೆ, ದೇವರಿಗೆ ಸಾಕ್ಷಿಯಾಗಿರೋದಾದ್ರೆ, ದೇವರ ಗುಣಗಳನ್ನು ನಾವು ಹೊಂದಿಕೊಂಡು ದೇವರಿಗೆ ಮಹಿಮಕರವಾಗಿ ಸಭೆಯಲ್ಲಿ ಫಲ ಕೊಡೋದಾದ್ರೆ, ನಾವು ಜಂಗಲ್ನಲ್ಲಿ ಹೋದ್ರೂ ಕೂಡ ನಾವು ಅಲ್ಲಿ ಕೂಡ ಫಲ ಕೊಡುತ್ತೇವೆ. ಹಲ್ಲೆಲೂಯಾ. ನಮ್ಮ ಕುಟುಂಬದಲ್ಲಿ ನಾವು ಫಲ ಕೊಡುತ್ತೇವೆ, ನಮ್ಮ ಸಮಾಜದಲ್ಲಿ ನಾವು ಫಲ ಕೊಡುತ್ತೇವೆ, ಲೋಕದಲ್ಲಿ ಜನರ ಮುಂದೆ ನಾವು ಇದ್ರೂ ಕೂಡ ಅಲ್ಲಿ ಕೂಡ ಫಲ ಉಳ್ಳವರಾಗಿ ನಾವು ಜೀವಿಸುತ್ತೇವೆ. ಎಂತ ಫಲ? ನಿಲ್ಲುವಂತ ಫಲ, ಒಳ್ಳೆ ಗುಣಗಳಿಂದ ತುಂಬಲ್ಪಟ್ಟ ಫಲ, ಒಳ್ಳೆ ಗುಣವುಳ್ಳವರಾಗಿ ಜೀವಿಸುವಂತ ಒಂದು ಒಳ್ಳೆ ಜೀವಿತ ಆಗಿದೆ. ಫಲ ಅಂದ್ರೆ ಏನು? ಫಲ ಅಂದ್ರೆ ಏನು?
ತಗಿರಿ ಗಲಾತಿ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಗಲಾತಿ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ.